ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮಧ್ಯಾಹ್ನ ಹೊತ್ತಿನಲ್ಲಿ ಮತ್ತೊಮ್ಮೆ ಈ ರೀತಿಯಾಗಿ ಕರ್ತನ ಸನ್ನಿಧಾನದಲ್ಲಿ ಸೇರಿ ಬರುವಂತೆ ಕರ್ತನು ಕೊಟ್ಟ ಈ ಕೃಪೆಗಾಗಿ ನಾನು ದೇವರನ್ನು ಕೊಂಡಾಡುವವನಾಗಿದ್ದೇನೆ. ಈಗೋ ಬೇಗನೆ ಬರುತ್ತೇನೆ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ ಮಾತಿನ ಆಧಾರದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಎರಡನೆಯ ಬರೋಣದ ಬಗ್ಗೆ ಹಲವಾರು ಅಂಶಗಳನ್ನು ನಾವು ಕಳೆದ 2 ದಿವಸಗಳಿಂದ ಇಲ್ಲಿ ಧ್ಯಾನಿಸುತ್ತಾ ಬಂದಿದ್ದೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಿರುಗಿ ಈ ಲೋಕಕ್ಕೆ ಬರುವಂತಹ ಸಂದರ್ಭದಲ್ಲಿ ಅನೇಕ ವಿಷಯಗಳು ಅದರ ಜೊತೆಯಲ್ಲಿ ಭೂಮಿಯಲ್ಲಿ ನಡೆಯಬೇಕಾಗುತ್ತದೆ ಎಂಬಂತಹ ಸತ್ಯಾಂಶವನ್ನು ಕರ್ತನ ಸೇವಕರ ಮುಖಾಂತರವಾಗಿ ಹಲವು ರೀತಿಯಲ್ಲಿ ನಾವು ನೋಡುತ್ತಾ ಬಂದಿದ್ದೇವೆ. ಅದರಲ್ಲಿ ವಿಶೇಷವಾದಂತಹ ಅಥವಾ ಪ್ರಾಮುಖ್ಯವಾದಂತಹ ಒಂದು ಘಟನೆಯಾಗಿದೆ ಸಭೆಯ ಎತ್ತಲ್ಪಡುವಿಕೆ. ನನಗೆ ಕೊಡಲ್ಪಟ್ಟಂತಹ ಸಂದೇಶಗಳಲ್ಲಿ ದ ಪ್ರೀ ಟ್ರಿಬ್ಯುಲೇಷನ್ ರ್ಯಾಪ್ಚರ್ ಆಫ್ ದ ಚರ್ಚ್ ಅಥವಾ ಸಭೆಯ ಸಂಕಟಕಾಲ ಪೂರ್ವ ಒಯ್ಯಲ್ಪಡುವಿಕೆ ಎಂಬಂಥ ಒಂದು ವಿಷಯವು ಕೊಡಲ್ಪಟ್ಟಿದೆ. ಈ ವಿಷಯದಲ್ಲಿ ನಾನು ಹೇಳಲಿಕ್ಕಿರುವಂತಹ ಅನೇಕ ವಿಷಯಗಳನ್ನು ಇವತ್ತು ಬೆಳಿಗ್ಗೆ ಸಹೋದರ ರೇವಂತ್ ಅವರು ಬಹಳ ವಿವರವಾಗಿ ಇಲ್ಲಿ ವಿವರಿಸಿದ್ದಾರೆ. ಒಂದು ವೇಳೆ ಅದು ನನ್ನ ಕೆಲಸವನ್ನು ಮತ್ತಷ್ಟು ಸುಲಭ ಮಾಡಿತು ಎಂಬುದಾಗಿ ನಾನು ನೆನೆಸುತ್ತೇನೆ. ಆದರೂ ಬಹಳ ಸಂಕ್ಷಿಪ್ತವಾಗಿ ಸರಳವಾಗಿ ನಮ್ಮ ನಾಡ ಭಾಷೆಯಲ್ಲಿಯೇ ಕೆಲವು ಅಂಶಗಳನ್ನು ಅದರ ವಿಷಯವಾಗಿ ನಿಮ್ಮೊಂದಿಗೆ ಹೇಳಿ ಮುಂದಿನ ವಿಷಯಗಳಿಗೆ ಹೋಗುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಸಂಕಟಕಾಲ ಪೂರ್ವ ಒಯ್ಯಲ್ಪಡುವಿಕೆ ಅಥವಾ ಪ್ರೀ ಟ್ರಿಬ್ಯುಲೇಷನ್ ರ್ಯಾಪ್ಚರ್ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಕಾಣುವ ಸಭೆಯ ಎತ್ತಲ್ಪಡುವಿಕೆ ಕ್ರೈಸ್ತ ಸಮೂಹದಲ್ಲಿ ಬಹಳಷ್ಟು ಗಲಿಬಿಲಿಗಳನ್ನು ವಿಂಗಡಣೆಗಳನ್ನು ಉಂಟು ಮಾಡಿದಂತಹ ಒಂದು ವಿಷಯವಾಗಿದೆ. ಈ ವಿಷಯದಲ್ಲಿರುವ ಭಿನ್ನಾಭಿಪ್ರಾಯಗಳು ಬ್ರದರನ್ ಸಭೆಗಳ ವಿಶ್ವಾಸಿಗಳು ಎಂಬುದಾಗಿ ಕರೆಯಲ್ಪಡುವ ವಿಶ್ವಾಸಿಗಳ ಮಧ್ಯದಲ್ಲಿಯೂ ಬಹಳ ಪ್ರಬಲವಾಗಿ ಇದೆ. ಅಂದರೆ ಸಭೆಯು ಸಂಕಟ ಕಾಲದ ಮುಖಾಂತರವಾಗಿ ಹಾದು ಹೋಗುತ್ತದೋ ಅಥವಾ ಅದಕ್ಕಿಂತಲೂ ಮೊದಲೇ ಎತ್ತಲ್ಪಡುತ್ತದೋ ಎಂಬಂಥದ್ದೇ ಅನೇಕರ ಚರ್ಚಾ ವಿಷಯ. ಇವತ್ತು ಮುಂಜಾನೆ ಇಲ್ಲಿ ಬೋಧಿಸಿದ ಅದೇ ರೀತಿಯಲ್ಲಿ ಎಲ್ಲ ಕಾರಣದಿಂದಲೂ ಸಭೆಯು ಸಂಕಟ ಕಾಲಕ್ಕಿಂತಲೂ ಮುಂಚಿತವಾಗಿಯೇ ಎತ್ತಲ್ಪಡುವುದು ಎಂಬುದಾಗಿ ನಾನು ನಂಬುತ್ತೇನೆ. ವಾಕ್ಯದ ಆಧಾರದಲ್ಲಿ ಆ ವಿಷಯವನ್ನು ಮತ್ತಷ್ಟು ಖಚಿತಪಡಿಸಿ ಮುಂದೆ ಹೋಗುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಇದಕ್ಕೆ ಪೂರಕವಾಗಿ ಒಂದು ವೇದ ಭಾಗವನ್ನು ಓದುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಅಪೊಸ್ತಲನಾದ ಶ್ರೀ ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯದ 15ನೇ ವಾಕ್ಯದಿಂದ, ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿರುವೆವು. ಸಂಕಟ ಕಾಲ ಪೂರ್ವ ಒಯ್ಯಲ್ಪಡುವಿಕೆಗೆ ಪೂರಕವಾದಂತಹ ಬಹಳ ಪ್ರಾಮುಖ್ಯವಾದ ಒಂದು ವೇದ ಭಾಗವಾಗಿದೆ ಈಗ ನಾವು ಓದಿ ಕೇಳಿದಂತಹ ಈ ವೇದ ಭಾಗ. ಈ ಸಂಕಟ ಕಾಲ ಪೂರ್ವ ಎತ್ತಲ್ಪಡುವಿಕೆ ಎಂಬುದಾಗಿ ನಾವು ನೋಡುವಾಗ ದಾನಿಯೇಲನ ಪ್ರವಾದನಾ ಗ್ರಂಥಗಳಲ್ಲಿ ನಾವು ಈ ಮೊದಲೇ ಕೇಳಿಸಿಕೊಂಡ ಹಾಗೆ ದಾನಿಯೇಲನ 70 ವಾರಗಳ ಕುರಿತಾಗಿ ಪ್ರವಾದಿಸಲ್ಪಟ್ಟ ಭಾಗ ದಾನಿಯೇಲನ ಪ್ರವಾದನಾ ಗ್ರಂಥದ 9ನೇ ಅಧ್ಯಾಯದಲ್ಲಿ ನಾವು ಆ ಕುರಿತಾಗಿ ಓದುತ್ತೇವೆ. ಈ 70 ವಾರಗಳು ಅಂದರೆ ಒಂದು ವಾರ 7 ವರ್ಷಗಳ ಒಂದು ಅವಧಿ. ಸತ್ಯವೇದ ಪಂಡಿತರ ಅಭಿಪ್ರಾಯ ಪ್ರಕಾರವಾಗಿ
ಒಂದು ವರ್ಷಕ್ಕೆ 360 ದಿವಸದ ಲೆಕ್ಕದಲ್ಲಿ 7 ವರ್ಷಗಳು 1 ವಾರ. ಹಾಗಾದ್ರೆ 70 ವಾರವೆಂದರೆ 490 ವರ್ಷ. ಮಗ್ಗಿ ನಮಗೆಲ್ಲ ಗೊತ್ತಿದೆ. ಆ ವಾಕ್ಯ ಭಾಗವನ್ನೆಲ್ಲ ಎತ್ತಿ ವಿವರಿಸಲಿಕ್ಕೆ ಈಗ ನಾನು ಹೋಗೋದಿಲ್ಲ. ಆದರೂ ಬಹಳ ಸಂಕ್ಷಿಪ್ತವಾಗಿ ಅದರ ಒಂದು ಹಿನ್ನೆಲೆಯನ್ನು ನಾನು ಹೇಳಿ ಮುಂದೆ ಹೋಗುತ್ತೇನೆ. 70 ವಾರವೆಂದರೆ 490 ವರ್ಷ. ದಾನಿಯೇಲನ ಪ್ರವಾದನ ಗ್ರಂಥದ 9ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡುತ್ತಾ ಬರುವಾಗ ನಾವು ಅಲ್ಲಿ ಕಾಣುವಂಥದ್ದು ಯೆರೂಸಲೇಮಿನ ಪೌಳಿ ಗೋಡೆಗಳನ್ನು ತಿರುಗಿ ಕಟ್ಟುವುದಕ್ಕಾಗಿ ಅರಸನು ಅಪ್ಪಣೆ ಕೊಟ್ಟ ದಿನದಿಂದ, ಅಂದರೆ ಎಜ್ರನ ಗ್ರಂಥ 1ನೇ ಅಧ್ಯಾಯದಲ್ಲಿ ನಾವು ಕಾಣುವಂಥ ಅಪ್ಪಣೆಯಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕತ್ತೆ ಮರಿಯ ಮೇಲೆ ಕೂತು ಯೆರೂಸಲೇಮ್ ಪಟ್ಟಣವನ್ನು ಹೊಕ್ಕುವಂತಹ ಆ ಸಂದರ್ಭ ಮತ್ತಾಯನ ಸುವಾರ್ತೆಯಲ್ಲಿ ಕಾಣುತ್ತೇವೆ. ವೇದಶಾಸ್ತ್ರಿಗಳ ಅಭಿಪ್ರಾಯದ ಪ್ರಕಾರವಾಗಿ ಈ ಹಂತದಲ್ಲಿ, ಅಂದರೆ ಎಜ್ರನ ಪ್ರವಾದನಾ ಗ್ರಂಥ 1ನೇ ಅಧ್ಯಾಯದಲ್ಲಿ ಕೊಡಲ್ಪಟ್ಟ ಅಪ್ಪಣೆಯಿಂದ ಹಿಡಿದು ಯೇಸು ಕ್ರಿಸ್ತನು ಕತ್ತೆ ಮರಿಯ ಮೇಲೆ ಕುಳಿತು ಯೆರೂಸಲೇಮ್ ಪಟ್ಟಣವನ್ನು ಹೊಕ್ಕುವವರೆಗೆ ಸತ್ಯವೇದ ಪಂಡಿತರು ಲೆಕ್ಕ ಹಾಕಿ ಕಂಡು ಹುಡುಕಿಕೊಂಡಿರುವಂತಹ ಒಂದು ಸತ್ಯಾಂಶ 483 ವರ್ಷಗಳು ಅಲ್ಲಿಗೆ ದಾಟಿತು. 483 ಅಂತ ಹೇಳಿದರೆ 69 ವಾರ. 70 ವಾರಗಳ 69 ವಾರ. 69 ಗುಣಿಸು 7 483. ಮಗ್ಗಿ ನಿಮಗೆಲ್ಲ ನನಗಿಂತಲೂ ಚೆನ್ನಾಗಿ ಗೊತ್ತಿಲ್ಲ, ನಾನು ಮ್ಯಾಥ್ಸ್ ಅಲ್ಲಿ ತುಂಬಾ ಹಿಂದೆ ಇದ್ದೆ ಬಿಡಿ. ಹಾಗಾದ್ರೆ 69 ವಾರ ಮುಗಿಯುವಾಗ ಕರ್ತನಾದ ಯೇಸು ಕ್ರಿಸ್ತನು ಈ ಯೆರೂಸಲೇಮ್ ಪಟ್ಟಣವನ್ನ ಕತ್ತೆ ಮರಿಯ ಮೇಲೆ ಹೊಕ್ಕುತ್ತಾ ಇದ್ದಾನೆ. ಇದೆಲ್ಲ ವಿವರವಾಗಿ ಅಧ್ಯಯನ ಮಾಡಬೇಕಾದ ವಿಷಯ, ಸಮಯವಿಲ್ಲದ್ರಿಂದ ನಾನು ಹೇಳಿ ಮುಂದೆ ಹೋಗುತ್ತಾ ಇದ್ದೇನೆ. ಬೆಳಿಗ್ಗೆ ಕೇಳಿದ್ದೇವೆ ಈ ವಿಷಯಗಳನ್ನೆಲ್ಲ. ಸಹೋದರಿ ಹೇಳಿದ್ರು, ನೀವು ಕನ್ನಡದಲ್ಲಿ ನೇರವಾಗಿ ಸ್ವಲ್ಪ ವಿವರಿಸಿದ್ರೆ ನಮ್ಮ ಸಹೋದರಿಗೆ ಸ್ವಲ್ಪ ಸಹಾಯವಾಗಬಹುದು ಎಂಬುದಾಗಿ. ಹಾಗಾದ್ರೆ 69 ವಾರವಾದ ಮೇಲೆ 70ನೇ ವಾರ ಪ್ರಾರಂಭವಾಗಬೇಕು. ನಾವು ದಾನಿಯೇಲನ ಪ್ರವಾದನಾ ಗ್ರಂಥ 9ನೇ ಅಧ್ಯಾಯ ಮನೆಗೆ ಹೋಗಿ ಚೆನ್ನಾಗಿ ಓದಿ ಅರ್ಥ ಮಾಡಿಕೊಳ್ಳಿರಿ, ಸಮಯವಿಲ್ಲ ಈಗ, ಆಗ ಇದೆಲ್ಲ ಗೊತ್ತಾಗುತ್ತದೆ. ಅಲ್ಲಿ 7 ಮತ್ತು 62 ಅಂದ್ರೆ 69. ಮುಂದಿನ ವಾಕ್ಯದಲ್ಲಿ 62 ವಾರವಾದ ಮೇಲೆ, ಅಂದರೆ 7 ಮತ್ತು 62 ಅಂದ್ರೆ ಒಟ್ಟಿಗೆ 69 ವಾರವಾದ ಮೇಲೆ ಅಭಿಷಿಕ್ತನು ಛೇದಿಸಲ್ಪಡುವನು. ಅಂದ್ರೆ 483 ವರ್ಷವಾದ ಕೂಡಲೇ ಅಭಿಷಿಕ್ತನು ಛೇದಿಸಲ್ಪಡುವನು. ಹಾಗಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕತ್ತೆ ಮರಿಯ ಮೇಲೆ ಕುಳಿತುಕೊಂಡು ಯೆರೂಸಲೇಮ್ ಪಟ್ಟಣವನ್ನು ಹೊಕ್ಕಿದ ಆ ವಾರದಲ್ಲಿ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಛೇದಿಸಲ್ಪಟ್ಟನು. ಅಭಿಷಿಕ್ತನು ಆತನೇ. ಆಮೇಲೆ ಆ ಕ್ರಿಸ್ತ ವಿರೋಧಿಯು ಇಸ್ರಾಯೇಲ್ಯರೊಂದಿಗೆ 1 ವಾರದ ಒಡಂಬಡಿಕೆಯನ್ನು ಮಾಡುತ್ತಾನೆ. 69 ವಾರ ಆಯಿತು, ಅಂದ್ರೆ 483. ಇನ್ನು ಉಳಿದದ್ದು 7 ವರ್ಷ, 1 ವಾರ. ಆ 7 ವರ್ಷಕ್ಕೋಸ್ಕರ ಕ್ರಿಸ್ತ ವಿರೋಧಿಯು ಒಂದು ಒಡಂಬಡಿಕೆಯನ್ನು ಮಾಡಬೇಕು. ಅದು ಇಸ್ರಾಯೇಲ್ಯರ ವಿಷಯವಾಗಿ. ಆದರೆ ಆ ಒಡಂಬಡಿಕೆ ಈವರೆಗೆ ಮಾಡಲ್ಪಡಲಿಲ್ಲ. ಯಾಕಂದ್ರೆ ಈ ಕ್ರಿಸ್ತ ವಿರೋಧಿಯು, ಅಧರ್ಮ ಮೂರ್ತಿ, ಆ ಮನುಷ್ಯನು ಎಂಬುದಾಗಿ ಎಲ್ಲ ಹೇಳಲ್ಪಡುವ ಈ ವ್ಯಕ್ತಿ, ಅವನು ಪ್ರತ್ಯಕ್ಷನಾಗಬೇಕಾದರೆ ಅವನನ್ನು ಅಡ್ಡಿಪಡಿಸುವಂತಹ ಒಂದು ಶಕ್ತಿ, ಒಂದು ವ್ಯಕ್ತಿ ಇಂದು ಪ್ರಪಂಚದಲ್ಲಿದ್ದಾನೆ. ಹಾಗಾದ್ರೆ ಸುಮಾರು 2000 ವರ್ಷಗಳ ಹಿಂದೆ 69 ವಾರ ಮುಗಿಯಿತು, ಯೇಸು ಕ್ರಿಸ್ತನು ಛೇದಿಸಲ್ಪಟ್ಟನು. 70ನೇ ವಾರ 2000 ವರ್ಷವಾದರೂ ಇನ್ನೂ ಪ್ರಾರಂಭವಾಗಲಿಲ್ಲ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು, ಈ 69ನೇ ವಾರದಿಂದ 70ನೇ ವಾರದ ಪ್ರಾರಂಭದವರೆಗೆ ಮಧ್ಯದಲ್ಲಿ ಒಂದು ಅಂತರವನ್ನು ದೇವರು ಕೊಟ್ಟಿದ್ದಾನೆ. ಅದೇ ಸಭಾಯುಗ ಅಥವಾ ಕೃಪಾಯುಗ ಎಂಬುದಾಗಿ ನಾವು ಕರೆಯುವಂಥದ್ದು. ಈಗ ನಾವಿರುವಂಥ ಯುಗ ಇದು ಸಭೆಗೋಸ್ಕರ ಮಾತ್ರ ನಿರ್ದಿಷ್ಟವಾಗಿ ಮೀಸಲಾಗಿಟ್ಟಿರುವಂತಹ ಒಂದು ಕಾಲಘಟ್ಟ. ಇಸ್ರಾಯೇಲರಿಗೆ ಇದರಲ್ಲಿ ಪಾಲಿಲ್ಲ. ಇಸ್ರಾಯೇಲರು ಸಭೆಯನ್ನು ಸೇರಿದರೆ ವಿಶ್ವಾಸಿಗಳಾಗಬಹುದು. ಸಭಾ ಕಾಲಘಟ್ಟ ಅದು ಕಳೆದ 2000 ವರ್ಷಗಳಿಂದ ನಡೀತಾ ಇದೆ.
ಆದುದರಿಂದ ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯದ 15-16 ವಾಕ್ಯಗಳಲ್ಲಿ ನಾವು ಓದಿದಂತಹ ಆ ಒಯ್ಯಲ್ಪಡುವಿಕೆ ಎಂಬಂತಹ ಅದು ಸಭೆಗೆ ಮಾತ್ರ ಸೀಮಿತವಾದಂತಹ ಒಂದು ಸತ್ಯಾಂಶ, ಇಸ್ರಾಯೇಲ್ಯರಿಗೆ ಅನ್ವಯವಾಗುವಂತಹ ಒಂದು ವಿಷಯವಲ್ಲ ಎಂಬುದಾಗಿ ನಾವು ಅಲ್ಲಿ ಸ್ಪಷ್ಟವಾಗಿ ನೋಡುವವರಾಗಿದ್ದೇವೆ. ಇನ್ನು ಆ ಎತ್ತಲ್ಪಡುವಿಕೆಯ ಬಗ್ಗೆ ನಾವು ನೋಡುವುದಾದರೆ ಅಲ್ಲಿ ಬಹಳ ವ್ಯಕ್ತವಾಗಿ ನಾವು ಕಾಣುವಂಥದ್ದು, ಕರ್ತನು ತಾನೇ ಇಳಿದು ಬರುವನು. ಆಕಾಶದಿಂದ ಕರ್ತನು ಇಳಿದು ಬರುವನು. ಕ್ರಿಸ್ತನಲ್ಲಿ ನಿದ್ರೆ ಹೋದ ವಿಶ್ವಾಸಿಗಳು, ಆಮೇಲೆ ಜೀವದಿಂದುಳಿದಿರುವ ನಾವು ಮೇಲಕ್ಕೆ ಏರಿ ಹೋಗುವೆವು. ಹಾಗಾದರೆ ಕ್ರಿಸ್ತನು ಇಳಿದು ಬರುತ್ತಾನೆ, ನಾವು ಏರಿ ಹೋಗುತ್ತೇವೆ. ಅಂತರಿಕ್ಷದಲ್ಲಿ ನಾವು ಕ್ರಿಸ್ತನನ್ನು ಭೇಟಿಯಾಗುತ್ತೇವೆ ಮುಂದಿನ 7 ವರ್ಷ ಆತನೊಂದಿಗೆ. ಆ ಸಂದರ್ಭದಲ್ಲಿ ಇಲ್ಲಿ ಭೂಮಿಯಲ್ಲಿ ಈ ಸಂಕಟ ಕಾಲವು ನಡೆಯುತ್ತಾ ಇರುತ್ತದೆ. ಅದರಿಂದ ಈ ವಾಕ್ಯದ ಆಧಾರದಲ್ಲಿ ಸಭೆಯು ಸಂಕಟ ಕಾಲದ ಮುಖಾಂತರ ಹಾದು ಹೋಗುವುದಿಲ್ಲ ಎಂಬುದಾಗಿ ನಾವು ಸ್ಪಷ್ಟವಾಗಿ ನಂಬುವವರು, ಪ್ರಸಂಗಿಸುವವರು ಆಗಿದ್ದೇವೆ. ಯಾಕೆಂದರೆ ವ್ಯಕ್ತವಾಗಿ ಹೇಳುತ್ತದೆ, ನಾವು ಮೇಲಕ್ಕೆ ಏರಿ ಹೋಗುವೆವು, ಆತನು ಕೆಳಕ್ಕೆ ಇಳಿದು ಬರುವನು. ಇನ್ನು ಈ 70ನೇ ವಾರ ಇನ್ನೂ ಪ್ರಾರಂಭವಾಗಲಿಲ್ಲ ಎಂಬುದಾಗಿ ಹೇಳುವುದಕ್ಕಿರುವಂತಹ ಒಂದು ಕಾರಣ, ನಾವು ಮುಂದೆ ದೇವರ ವಾಕ್ಯದಲ್ಲಿ ಓದುತ್ತಾ ಬರುವುದಾದರೆ ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯದ 3ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೆ ನಾವು ಒಮ್ಮೆ ಓದುವುದಾದರೆ, 2 ಥೆಸಲೋನಿಕ 2ನೇ ಅಧ್ಯಾಯದ 3ರಿಂದ 8, ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕಂದರೆ ಮೊದಲು ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವು ಬರುವುದಿಲ್ಲ. ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವು ಉಂಟಾಗುವುದಿಲ್ಲ. ಯಾವುದು? ಕರ್ತನ ದಿನ. 4ನೇ ವಾಕ್ಯ, ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನವಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲಿ ಕೂತುಕೊಳ್ಳುತ್ತಾನೆ. ಯಾರು? ಈ ಅಧರ್ಮ ಸ್ವರೂಪನು. ಯೆಹೂದ್ಯರ ದೇವಾಲಯದ ಬಗ್ಗೆ ಅಲ್ಲಿ ಹೇಳುವಂಥದ್ದು. ಸಮಯವಿದ್ದರೆ ಸ್ವಲ್ಪ ವಿವರಿಸ್ತಿದ್ದೆ, ಸಮಯ ಇಲ್ಲ. ಇನ್ನು 5ನೇ ವಾಕ್ಯದಲ್ಲಿ, ನಾನು ನಿಮ್ಮ ಸಂಗಡ ಇದ್ದಾಗ ಈ ಸಂಗತಿಗಳನ್ನು ಹೇಳಿದ್ದು ಜ್ಞಾಪಕವಿಲ್ಲವೋ? 6-7 ವಾಕ್ಯಗಳು. ಇದಲ್ಲದೆ ಆ ಮನುಷ್ಯನು ನೇಮಕವಾದ ಸಮಯದಲ್ಲೇ ಹೊರತು ಬಯಲಿಗೆ ಬರುವುದಕ್ಕೆ ಏನು ಅಡ್ಡಿ ಮಾಡುತ್ತದೋ ಅದು ನಿಮಗೆ ತಿಳಿದೇ ಇದೆ. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿಯೇ ಇರುವುದು. ಅವನು ತೆಗೆದಲ್ಪಟ್ಟ ಕೂಡಲೇ ಅಧರ್ಮ ಸ್ವರೂಪನು ಕಾಣಬರುವನು. ಅವನನ್ನು ಯೇಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು, ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು. ಇದು ಬಹಳ ವ್ಯಕ್ತವಾಗಿ ಸ್ಪಷ್ಟವಾಗಿ ವಿವರಿಸುವಂಥದ್ದು. ಹಾಗಾದರೆ ಈ ಅಧರ್ಮ ಸ್ವರೂಪನು ಯಾರು? ಅವನು ಇನ್ನೂ ಪ್ರತ್ಯಕ್ಷನಾಗಲಿಲ್ಲ. ಮತ್ತೊಮ್ಮೆ ದಾನಿಯೇಲನ ಪ್ರವಾದನ ಗ್ರಂಥ 9ನೇ ಅಧ್ಯಾಯಕ್ಕೆ ನಾವು ಬರುವುದಾದರೆ 69ನೇ ವಾರದ ಕೊನೆಯಲ್ಲಿ ಅಭಿಷಿಕ್ತನು ಛೇದಿಸಲ್ಪಟ್ಟ ಮೇಲೆ ಈ ಅಧರ್ಮ ಸ್ವರೂಪನು ಇಸ್ರಾಯೇಲ್ಯರಿಗೆ ಒಂದಿಗೆ 7 ವರ್ಷದ, ಅಂದರೆ 1 ವಾರದ ಒಂದು ಒಡಂಬಡಿಕೆಯನ್ನು ಮಾಡುತ್ತಾನೆ. ಇಸ್ರಾಯೇಲ್ಯರ ಕುರಿತು ನಾವು ಈಗ ಚಿಂತಿಸುವುದಾದರೆ ಚರಿತ್ರೆಯಲ್ಲಿ ಅವರಷ್ಟು ಯುದ್ಧಗಳನ್ನು ಎದುರಿಸಿದಂತಹ ಮತ್ತೊಂದು ದೇಶ ಲೋಕದಲ್ಲಿಲ್ಲ. ನಾವು ಮುಂದೆ ನೋಡುತ್ತೇವೆ, ಅರ್ಮಗದೋನ್ ಯುದ್ಧ, ಹೀಗೆ ಅನೇಕ ಯುದ್ಧಗಳು ಎಲ್ಲರೂ ಇಸ್ರಾಯೇಲರಿಗೆ ವಿರುದ್ಧವಾಗಿ. ಆದರೆ ಒಂದು ಪುಟ್ಟ ರಾಷ್ಟ್ರವದು ಭಾರತದ ದಕ್ಷಿಣ ಪಶ್ಚಿಮ ತುದಿಯಲ್ಲಿರುವ ಕೇರಳ ರಾಜ್ಯ, ಕರ್ನಾಟಕದ 3ನೇ ಒಂದು ಭಾಗವೂ ಇಲ್ಲ ಕೇರಳಕ್ಕೆ, ಅಷ್ಟೂ ಇಲ್ಲ ಅಂತ ಈ ಇಸ್ರಾಯೇಲ್ ದೇಶ. ಆದರೆ ಇದರ ಮುಂದೆ ಇಂದು ಎಲ್ಲರೂ ನಡುಗುತ್ತಾ ಇರುವಂತಹ ಒಂದು ಸ್ಥಿತಿ, ಇದು ಇಸ್ರಾಯೇಲ್ಯರ ಆ ಒಂದು ಸ್ಥಿತಿ.
ಅವರಿಗೆ ದೇವಾಲಯ ಪ್ರಾಮುಖ್ಯ. ಅವರ ಒಂದು ದೇವಾಲಯವಿತ್ತು, ಅದು ನಾಶ ಮಾಡಲ್ಪಟ್ಟಿದೆ. ಆದರೆ ಅವರ ದೇವಾಲಯ ಸ್ಥಾಪಿಸಲ್ಪಡಬೇಕು. ಒಡಂಬಡಿಕೆಗಳಲ್ಲೆಲ್ಲ ಸಹೋದರರು ಹೇಳುವಾಗ ಅದನ್ನು ಹೇಳಿದ್ದಾರೆ. ದೇವಾಲಯಕ್ಕೋಸ್ಕರ ಪ್ರಾಣ ಕೊಡಲಿಕ್ಕೂ ಸಿದ್ಧರಾದಂತಹ ಒಂದು ಗುಂಪು ಜನರು, ಅವರ ದೇವಾಲಯವಿದ್ದ ಸ್ಥಳದಲ್ಲಿ ಈಗ ಬೇರೊಂದು ಮತದ ಒಂದು ಆಲಯವಿದೆ. ಅವರು ಅದನ್ನು ಬಿಟ್ಟು ಕೊಡೋದಿಲ್ಲ. ಹೇಗೂ ಕೊನೆಯಲ್ಲಿ ಲೋಕ ರಾಷ್ಟ್ರಗಳೆಲ್ಲವೂ ಇಸ್ರಾಯೇಲ್ಯರಿಗೆ ವಿರುದ್ಧವಾಗಿ ದಂಗೆದ್ದು ಯುದ್ಧಕ್ಕೆ ಬಂದು ಇಸ್ರಾಯೇಲ್ಯರನ್ನ ಪರಿಪೂರ್ಣವಾಗಿ ಸಂಹರಿಸಿ ಬಿಡುವ ಆ ಹಂತಕ್ಕೆ ಬಂದಾಗ ಈ ಅಧರ್ಮ ಮೂರ್ತಿಯು ಪ್ರತ್ಯಕ್ಷನಾಗಿ ಇಸ್ರಾಯೇಲ್ಯರ ಪರವಾಗಿ ಒಂದು ಒಡಂಬಡಿಕೆ, ನಾನು ನಿಮಗೆ ಸಹಾಯ ಮಾಡುತ್ತೇನೆ ನಿಮ್ಮ ದೇವಾಲಯವನ್ನು ಕಟ್ಟುವುದಕ್ಕೆ. ಆ ಅಧರ್ಮ ಮೂರ್ತಿ ಬಹಳ ಪ್ರಬಲನಾಗಿರುವುದರಿಂದ ಲೋಕದ ಎಲ್ಲಾ ರಾಷ್ಟ್ರಗಳು ಅದಕ್ಕೆ ಒಪ್ಪಿಕೊಳ್ಳುತ್ತದೆ. ಅದು ಯಾರು ಎಂಬುದಾಗಿ ಊಹಿಸುವ ಹಕ್ಕು ನಮಗೆ ಕೊಡಲಿಲ್ಲ. ಒಬ್ಬೊಬ್ಬರು ಒಂದೊಂದು ಹೆಸರು ಹೇಳ್ತಾರೆ. ಕೆಲವರು ಹೇಳ್ತಾರೆ ಪೋಪ್ ಅಂತಾರೆ, ಕೆಲವರು ಬುಷ್ ಅಂತಾರೆ, ಕೆಲವರು ಒಬಾಮಾ ಅಂತಾರೆ, ಕೆಲವರು ಇನ್ನೊಬ್ಬರು ಅಂತಾರೆ, ಕೆಲವರು ಪುಟಿನ್ ಅಂತಾರೆ. ಯಾರಿಗೆ ಗೊತ್ತ್ರಿ? ನಮ್ಗೆ ಗೊತ್ತಿಲ್ಲ ಬಿಡಿ. ವಾಕ್ಯ ಏನು ಹೇಳ್ತದೆ? ಅವನು ಇನ್ನೂ ಪ್ರತ್ಯಕ್ಷ ಆಗಲಿಲ್ಲ, ಮತ್ತೆ ಯಾಕೆ ನಾವು ಯಾರ್ಯಾರ ಹೆಸರು ಹೇಳಬೇಕು? ಅವನು ಪ್ರತ್ಯಕ್ಷನಾಗಿ ಇವರಿಗೆ ದೇವಾಲಯವನ್ನು ಕಟ್ಟುವುದಕ್ಕೆ ಸಹಾಯ ಮಾಡುತ್ತಾನೆ. ಆ 7 ವರ್ಷದ ಸಂಕಟ ಕಾಲದಲ್ಲಿ, 7 ವರ್ಷದ ಆ ಸಮಯದಲ್ಲಿ ಅವನ ಸಹಾಯದಿಂದ ಇವರು ದೇವಾಲಯವನ್ನು ಕಟ್ಟುತ್ತಾರೆ. ಆದರೆ ಈ 7 ವರ್ಷಗಳ ಮಧ್ಯಭಾಗದಲ್ಲಿ, ಅಂದರೆ 3 ವರ್ಷವಾದಾಗ ಅವನು ಹೇಳುತ್ತಾನೆ, ಇಲ್ಲಿ ನಿಮ್ಮ ದೇವರಲ್ಲ, ನನ್ನನ್ನಿಟ್ಟು ನನ್ನನ್ನು ಪೂಜಿಸಬೇಕು. ಆಗ ಇಸ್ರಾಯೇಲರಿಗೆ ಗೊತ್ತಾಗುತ್ತದೆ ಇವನು ಕಳ್ಳನು ಎಂಬುದಾಗಿ. ಅವರು ನಿರಾಕರಿಸುವಾಗ ಅವನು ಇಸ್ರಾಯೇಲರಿಗೆ ವಿರುದ್ಧವಾಗಿ ಯುದ್ಧ ಮಾಡುತ್ತಾನೆ. ಅದೇ ಇಸ್ರಾಯೇಲ್ಯರು ತಮ್ಮ ಜೀವಿತದಲ್ಲಿ ಅನುಭವಿಸುವಂತಹ ಅತಿ ಕಠಿಣವಾದಂತಹ ಯುದ್ಧ. ಆ ಮುಂದಿನ 3.5 ವರ್ಷದ ಮಹಾಸಂಕಟ ಕಾಲ ಎಂಬುದಾಗಿ ಹೇಳಲ್ಪಟ್ಟ ಸಂದರ್ಭದ ಕೊನೆಯಲ್ಲಿ ಇಸ್ರಾಯೇಲ್ಯರು ಪರಿಪೂರ್ಣವಾಗಿ ನಾಶದ ಹಂತಕ್ಕೆ ಬರುವಾಗ ಯೇಸು ಕ್ರಿಸ್ತನ ಸಭೆಯೊಂದಿಗೆ ಇಳಿದು ಬಂದು ಇಸ್ರಾಯೇಲರಿಗೋಸ್ಕರ ಯುದ್ಧ ಮಾಡಿ ಜಯಿಸಿ ಅವರ ರಾಜ್ಯವನ್ನು ಸ್ಥಾಪಿಸುತ್ತಾನೆ. ಬಹಳ ಸಂಕ್ಷಿಪ್ತವಾಗಿ ಹೇಳಿದೆ ಅಷ್ಟೇ. ಆದರೆ ಇದೆಲ್ಲ ನಡಿಬೇಕಾದ್ರೆ ಏನಾಗಬೇಕು? ಇವನು ಒಂದು ಒಡಂಬಡಿಕೆಯನ್ನ ಸಹಿ ಮಾಡಬೇಕು ಇಸ್ರಾಯೇಲ್ಯರೊಂದಿಗೆ. ಅದು ಇನ್ನೂ ಆಗಲಿಲ್ಲ. ಅದು ಇನ್ನೂ ಆಗದೇ ಇರುವುದಕ್ಕೊಂದು ಕಾರಣವಿದೆ. ಅದನ್ನು 2 ಥೆಸಲೋನಿಕ 2ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. 6ನೇ ವಾಕ್ಯದಲ್ಲಿ ಅಡ್ಡಿಪಡಿಸುವವನು ಒಬ್ಬನು ಈಗ ಇದ್ದಾನಂತೆ, ಅವನು ತೆಗೆಯಲ್ಪಡಬೇಕು. ಈ ಅಧರ್ಮ ಸ್ವರೂಪನು ಅಂದರೆ ಅವನು ಸೈತಾನನಿಗೆ ಸಮಾನನು. ಅವನನ್ನು ಅಡ್ಡಿಪಡಿಸುವುದು ಸಾಧಾರಣ ಮನುಷ್ಯರಿಗೆ ಆಗೋದಿಲ್ಲ. ಹಾಗಾದ್ರೆ ಇವನನ್ನು ಪ್ರತ್ಯಕ್ಷವಾಗುವುದಕ್ಕೆ ಅಡ್ಡಿಪಡಿಸುವವರು ಯಾರು? ಪವಿತ್ರಾತ್ಮನು. ಪವಿತ್ರಾತ್ಮನು ಇಂದು ಸಭೆಯಲ್ಲಿದ್ದಾನೆ. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ನಾವು ಓದುವ ಪ್ರಕಾರ, 50ಮ ದಿವಸದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಎದ್ದು ಮಾಡಿ ಪರಲೋಕಕ್ಕೆ ಏರಿ ಹೋಗಿ 10 ದಿನಗಳಾದ ಮೇಲೆ ಪವಿತ್ರಾತ್ಮನು ಸಭೆಯ ಮೇಲೆ ಇಳಿದು ಬಂದು ವಾಸ ಪ್ರಾರಂಭಿಸಿದ ಆ ಪವಿತ್ರಾತ್ಮನು ಇಂದು ಸಭೆಯಲ್ಲಿದ್ದಾನೆ. ಪವಿತ್ರಾತ್ಮನ ಅಲ್ಲ ಎಂಬುದಾಗಿ ಎಲ್ಲ ವಾದಿಸುವವರಿದ್ದಾರೆ. ವಾದಿಸಲಿಕ್ಕೆ ಈಗ ಸಮಯ ಇಲ್ಲ. ಯಾಕೆಂದ್ರೆ ಅಧರ್ಮ ಮೂರ್ತಿಯನ್ನು, ಅಧರ್ಮ ಸ್ವರೂಪಿಯನ್ನು ಅಡ್ಡಿಪಡಿಸುವುದಕ್ಕೆ ಯಾವ ಮನುಷ್ಯನಿಗೂ ಶಕ್ತಿ ಇಲ್ಲ. ಪವಿತ್ರಾತ್ಮ ದೇವರಿಗೆ ಮಾತ್ರವೇ. ಆತನು ಅಡ್ಡಿಪಡಿಸುತ್ತಾ ಇದ್ದಾನೆ. ಆತನು ಅಡ್ಡಿಪಡಿಸುವುದರಿಂದ ಅವನಿಗೆ ಪ್ರತ್ಯಕ್ಷವಾಗುವುದಕ್ಕೆ ಸಾಧ್ಯವಿಲ್ಲ. ಪ್ರತ್ಯಕ್ಷವಾಗದೆ ಇಸ್ರಾಯೇಲ್ಯರೊಂದಿಗೆ ಒಡಂಬಡಿಕೆ ಸಹಿ ಮಾಡುವುದಕ್ಕೆ ಅವನಿಗೆ ಸಾಧ್ಯವಿಲ್ಲ. ಇಸ್ರಾಯೇಲ್ಯರೊಂದಿಗೆ ಒಡಂಬಡಿಕೆ ಸಹಿ ಮಾಡದಿದ್ದರೆ 70ನೇ ವಾರವು ಪ್ರಾರಂಭವಾಗೋದಿಲ್ಲ. 70ನೇ ವಾರವು ಪ್ರಾರಂಭವಾಗದೆ ಸಂಕಟ ಕಾಲವು ಪ್ರಾರಂಭವಾಗೋದಿಲ್ಲ. ಹಾಗಾದ್ರೆ ಇದಕ್ಕಿಂತಲೂ ಮೊದಲು ಏನಾಗಬೇಕು? ಪವಿತ್ರಾತ್ಮನು ಅಡ್ಡಿಪಡಿಸೋನು ಎತ್ತಲ್ಪಡಬೇಕು. ಅಡ್ಡಿಪಡಿಸೋನು ಎತ್ತಲ್ಪಡಬೇಕಾದ್ರೆ ಸಭೆಯು ಲೋಕದಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸಭೆಗೆ ದಹನವಾಗಿ ಕೊಟ್ಟಂತಹ ದೇವರ ಸ್ವರೂಪವೇ ಪವಿತ್ರಾತ್ಮನು. ಆದುದರಿಂದಲೇ ನಾವು ದೇವರ ವಾಕ್ಯದ ಆಧಾರದಲ್ಲಿ ಹೇಳುವಂಥದ್ದು, ಈ ಅಧರ್ಮ ಸ್ವರೂಪನು ಪ್ರತ್ಯಕ್ಷನಾಗಿ ಒಡಂಬಡಿಕೆಯನ್ನ ಸಹಿ ಮಾಡುವುದಕ್ಕಿಂತಲೂ ಮೊದಲು ಸಭೆಯು ಈ ಲೋಕದಿಂದ ಎತ್ತಲ್ಪಡುವುದು. ಆಮೇಲೆ ಮಾತ್ರವೇ ಒಡಂಬಡಿಕೆ ಸಹಿ ಆಗುವಂಥದ್ದು, ಮುಂದಿನ ಕಾರ್ಯಕ್ರಮಗಳು ಅಲ್ಲಿ ನಡೆಯುವಂಥದ್ದು. ಇದು ಬಹಳ ವ್ಯಕ್ತವಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣುವಂತಹ ಒಂದು ಸತ್ಯಾಂಶವಾಗಿದೆ. ಆದುದರಿಂದಲೇ ಸಭೆಯು ಈ ಸಂಕಟದ ಮುಖಾಂತರವಾಗಿ ಹಾದು ಹೋಗೋದಿಲ್ಲ ಎಂಬುದಾಗಿ ನಾವು ಹೇಳುವವರಾಗಿದ್ದೇವೆ. ಇನ್ನು ಈ ಸಭೆಯ ಎತ್ತಲ್ಪಡುವಿಕೆ ಹೇಗೆ?
ನಾವು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯದ 15-16 ವಾಕ್ಯದಲ್ಲಿ ಓದುತ್ತಾ ಬರುವ ಹಾಗೆ, ಕರ್ತನು ತಾನೇ ಇಳಿದು ಬರುವನು. ಆ ಬರೋಣದೊಂದಿಗೆ ನಡೆಯುವಂತ ಅನೇಕ ವಿಷಯಗಳಿದೆ, ಅದನ್ನೆಲ್ಲ ಈಗ ವಿವರಿಸಲಿಕ್ಕೆ ಸಮಯವಿಲ್ಲ. ಅಲ್ಲಿ ಕ್ರಿಸ್ತನಲ್ಲಿ ನಿದ್ರೆ ಹೋದವರು ಅಂದರೆ, ಕ್ರಿಸ್ತನಲ್ಲಿ ನಿದ್ರೆ ಹೋದವರು ಅಂದರೆ ಕರ್ತನಾದ ಯೇಸು ಕ್ರಿಸ್ತನು ಸತ್ತ ಮೇಲೆ, ಅಂದರೆ ಯಜ್ಞದ ಕುರಿಯಾದ ಆತನು ಅರ್ಪಿಸಲ್ಪಟ್ಟ ಮೇಲೆ, ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾಗಿದ್ದು, ಕ್ರಿಸ್ತನ ಶರೀರದ ಅಂಗಗಳಾಗಿದ್ದು ಸತ್ತು ಹೋದಂತವರು ಮೊದಲು ಎದ್ದು ಬರುವರು. ಅವರು ಎಲ್ಲಿದ್ದರೂ ಎದ್ದು ಬರ್ತಾರ್ರಿ. ನೀವು ಸುಟ್ಟ ಹಾಕಿದ್ರು, ಹೂತು ಹಾಕಿದ್ರು, ನೀರಿಗೆ ಬಿಸಾಡಿದ್ರು, ಏನು ಮಾಡಿದ್ರು ಎದ್ದು ಬರ್ತಾರೆ. ಯಾಕಂದ್ರೆ ಅವರ ಆತ್ಮ ಕಾಪಾಡಲ್ಪಟ್ಟಿದೆ. ಒಂದು ಹೊಸ ಶರೀರ ದೇವರು ಅವರಿಗೆ ಕೊಡುತ್ತಾನೆ. ಈ ಆತ್ಮವು ಹೊಸ ಮಹಿಮೆಯುಳ್ಳ ಶರೀರದೊಂದಿಗೆ ಸೇರಲ್ಪಡುತ್ತದೆ. ಇದು ಎಷ್ಟು ಸಮಯದಲ್ಲಿ ನಡೀತದೆ ಗೊತ್ತಾ? ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ. ಆ ಕಣ್ಣು ಮುಚ್ಚಿ ತೆರೆಯೋದು ನಾವು ಮುಚ್ಚಿ ತೆಗೆಯುವಾಗ ಸ್ವಲ್ಪ ಟೈಮ್ ಹೋಗ್ತದೆ. ಅದರ ಸರಿಯಾದಂಥ ಇಂಟರ್ಪ್ರಿಟೇಷನ್ ಮೈಕ್ರೋ ಸೆಕೆಂಡ್ ಅಲ್ಲ, ನ್ಯಾನೋ ಸೆಕೆಂಡ್ ಎಂಬುದಾಗಿ. ಅದು ನಮಗೆ ಲೆಕ್ಕ ಹಾಕ್ಲಿಕ್ಕೂ ಆಗೋದಿಲ್ಲ. ನೀವು ನೆನೆಸುವುದಕ್ಕಿಂತಲೂ ಮೊದಲೇ ಸತ್ತವರೆಲ್ಲರೂ ಲೋಕದ 4 ಕಡೆಗಳಿಂದಲೂ ಹೊಸ ಶರೀರದೊಂದಿಗೆ ಎದ್ದು ಬರುತ್ತಾರೆ. ಅದರೊಂದಿಗೆ ಅವರ ಹಿಂದೆಯೇ ಜೀವದಿಂದ ಉಳಿದಿರುವ ನಾವು ರೂಪಾಂತರ ಹೊಂದುತ್ತೇವೆ. ಅವರೊಡನೆ ಅಂದರೆ ನಾವೆಲ್ಲರೂ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಸತ್ತು ಪುನರುತ್ಥಾನ ಹೊಂದಿದ ದಿನದಿಂದ ಆತನು ಮಧ್ಯಾಕಾಶದಲ್ಲಿ ಅಂತರಿಕ್ಷದಲ್ಲಿ ಪ್ರತ್ಯಕ್ಷವಾಗುವ ಆ ದಿನದವರೆಗೆ ತೀರಿಕೊಂಡಂಥವರು ಜೀವಂತರಾಗಿರುವಂತಹ ಎಲ್ಲ ವಿಶ್ವಾಸಿಗಳು ರೂಪಾಂತರ ಹೊಂದಿ ಪಕ್ಕನೆ ಒಯ್ಯಲ್ಪಡುವೆವು. ಆ ಪಕ್ಕನೆ ಎಂಬ ಪದದ ಅರ್ಥವನ್ನು ಬೆಳಿಗ್ಗೆ ರೇವನ್ ಸಹೋದರು ಬಹಳ ಚೆನ್ನಾಗಿ ನಮಗೆ ವಿವರಿಸಿ ಹೇಳಿದ್ದಾರೆ. ಇದು ನಮ್ಮೆಲ್ಲರ ನಿರೀಕ್ಷೆ. ಮುಂದಿನ 7 ವರ್ಷ ಅಂತರಿಕ್ಷದಲ್ಲಿ, ಅಲ್ಲಿ ವಾಕ್ಯ ಹೇಳುವಂಥದ್ದು, ಆಮೇಲೆ ನಾವು ಕರ್ತನೊಂದಿಗೆ ಎಂದೆಂದಿಗೂ ಇರುವೆವು. ಮತ್ತೆ ನಾವು ಕರ್ತನನ್ನು ಬಿಟ್ಟು ಹೋಗುವಂತ ಸಂದರ್ಭವಿಲ್ಲ. ಒಮ್ಮೆ ನಾವು ಅಂತರಿಕ್ಷದಲ್ಲಿ ಹೋಗಿ ಆ 7 ವರ್ಷ ನಮಗಿರುವಂತಹ ಪ್ರತಿಫಲಗಳು ಇಂಥದ್ದೆಲ್ಲ ಅನೇಕ ವಿಷಯಗಳು ಅದರಲ್ಲಿ ಒಳಗೊಂಡಿದೆ. ಆದರೆ ಆತನ ಜೊತೆಯಲ್ಲೇ ಇರುತ್ತೇವೆ. ಆಮೇಲೆ ಆತನು ಭೂಮಿಗೆ ಇಳಿದು ಬರುತ್ತಾನೆ 7 ವರ್ಷವಾದ ಮೇಲೆ. ಆಗಲೂ ಸಭೆ ಆತನ ಜೊತೆಯಲ್ಲೇ ಬರುತ್ತದೆ. ಆತನು ಈ ಲೋಕದಲ್ಲಿ 1000 ವರ್ಷದ ಆಳ್ವಿಕೆ ನಡೆಸುತ್ತಾನೆ. ಆಗಲೂ ನಾವು ಆತನ ಜೊತೆಯಲ್ಲಿರುತ್ತೇವೆ. 1000 ವರ್ಷವಾದ ಮೇಲೆ ನಿತ್ಯ ರಾಜ್ಯವನ್ನು ಆತನು ಸ್ಥಾಪಿಸುತ್ತಾನೆ. ಆಗಲೂ ನಾವು ಆತನ ಜೊತೆಯಲ್ಲಿರುತ್ತೇವೆ. ದೇವರ ರಾಜ್ಯ ವಿಶಾಲವಾದ ರಾಜ್ಯ. ಆ ರಾಜ್ಯದನ್ನು ಆಳುವ ರಾಜನು ನಮ್ಮ ಕರ್ತನೆ. ಆತನ ಮೊದಲಗತ್ತಿ ಸಭೆ. ಹಾಗಾದ್ರೆ ಆ ನಿತ್ಯತೆಯ ರಾಜ್ಯದಲ್ಲಿ ರಾಜನೊಂದಿಗೆ ಅತಿ ಸಾಮೀಪ್ಯದ ಸಂಬಂಧವುಳ್ಳ ವ್ಯಕ್ತಿ ಯಾರು? ಇಸ್ರಾಯೇಲ್ಯರಲ್ಲ. ಒಬ್ಬ ರಾಜನಿಗೆ ಅವನ ಪತ್ನಿ, ಒಬ್ಬ ಪುರುಷನಿಗೆ ಅವನ ಪತ್ನಿ ಅತಿ ಪ್ರಾಮುಖ್ಯ. ಆ ಕುರಿಮರಿಯ ವಿವಾಹ ಎಂಬುದಾಗಿ ಎಲ್ಲ ನಾವು ನೋಡುತ್ತೇವೆ. ಆತನ ಹೆಂಡತಿಯ ಸಭೆ. ಅದರಿಂದ ನಮಗಿಂತಲೂ ಹೆಚ್ಚಿನ ಪದವಿ ಬೇರೆ ಯಾರಿಗೂ ನಿತ್ಯತೆಯಲ್ಲಿ ಇಲ್ಲ, ಸಭೆಗಿಂತಲೂ. ಹೇಗೂ ನಾವು ಈ ಸಂಕಟ ಕಾಲವು ಪ್ರಾರಂಭವಾಗುವ ಮೊದಲೇ ಈ ಭೂಮಿಯಿಂದ ಎತ್ತಲ್ಪಡುವವು ಎಂಬುದು ದೇವರ ವಾಕ್ಯದ ಆಧಾರದಲ್ಲಿ ನಾವು ಕಾಣಬಹುದಾದಂತಹ ಒಂದು ಸತ್ಯವಾಗಿದೆ. ಇನ್ನು ಈ ಸಂಕಟ ಕಾಲ ಪೂರ್ವ ಒಯ್ಯಲ್ಪಡುವಿಕೆ ಬಗ್ಗೆ ಯಾಕೆ ಕ್ರೈಸ್ತ ಗೋಳದಲ್ಲಿ ಇಷ್ಟೊಂದು ಗಲಿಬಿಲಿ ಉಂಟಾಗಿದೆ? ಸಂಕಟ ಕಾಲ ಪೂರ್ವ ಒಯ್ಯಲ್ಪಡುವಿಕೆ ಕುರಿತು ದೃಢವಾದ ವಿಶಾಲವಾದಂತಹ ಒಂದು ಬೋಧನೆಯನ್ನ ಪ್ರಚುರಪಡಿಸಿ ಅದನ್ನು ಪ್ರಸಿದ್ಧಿಗೊಳಿಸಿದ್ದು 1827ನೇ ವರ್ಷದಲ್ಲಿ ಜಾನ್ ನೆಲ್ಸನ್ ಡಾರ್ಬಿ ಎಂಬಂತ ಭಕ್ತರು. ಬ್ರದರನ್ ಸಭೆಯ ಚರಿತ್ರೆಯನ್ನು ನಾವು ಕಲಿಯುತ್ತಾ ಬರುವುದಾದರೆ, ಈ ಬ್ರದರನ್ ಸಭೆಯ ಪ್ರಾರಂಭ ಅಂದ್ರೆ ಇಲ್ಲಿ ನಾವು ಬ್ರದರನ್ ಸಭೆ ಎಂಬುದಾಗಿ ಹೇಳುತ್ತೇವೆ. ಇಂದು ಅನೇಕ ಪಾಶ್ಚಾತ್ಯ ರಾಜ್ಯಗಳಲ್ಲಿ ಬ್ರದರನ್ ಎಂಬುದಾಗಿ ಹೇಳೋದಿಲ್ಲ. ಯಾಕಂದ್ರೆ ಎಕ್ಸ್ಕ್ಲೂಸಿವ್ ಎಂಬಂತಹ ಇನ್ನೊಂದು ಗುಂಪು ಅಲ್ಲಿ ಬಂದಿದೆ. ಹಲವು ಕಾರಣಗಳಿದೆ, ಅದನ್ನೆಲ್ಲ ವಿವರಿಸಲಿಕ್ಕೆ ನಮ್ಮ ಮುಂದೆ ಸಮಯ ಕೊಂಚವಾಗಿದೆ.
ಆದರೆ ಈ ಜಾನ್ ನೆಲ್ಸನ್ ಡಾರ್ಬಿ, ಜೇನ್ ಡಾರ್ಬಿ ಎಂಬುದಾಗಿ ನಾವು ಹೇಳುವವರು, ಈಗ ನಾವು ಒಳಗೊಂಡಿರುವಂತಹ ಈ ಬ್ರದರನ್ ಮೂವ್ಮೆಂಟಿನ ಪ್ರಾರಂಭಕರ್ತರಲ್ಲಿ ಒಬ್ಬ ವ್ಯಕ್ತಿಯಾಗಿದ್ದರು, ಜ್ಞಾನಿಯಾದಂತಹ ಒಬ್ಬ ವ್ಯಕ್ತಿ. ಅವರಿಗಿಂತಲೂ ಮೊದಲು ಕೆಲವು ಭಕ್ತರು ಕೆಲವು ಅಭಿಪ್ರಾಯಗಳನ್ನು, ಬರಹಗಳನ್ನು ಈ ವಿಷಯವಾಗಿ ಬರೆದಿದ್ದರು. ಅದು ಪ್ರಸಿದ್ಧವಾದಂತಹ ಒಂದು ಸಿದ್ಧಾಂತವಾಗಿರಲಿಲ್ಲ. ಆದರೆ ಜಾನ್ ನೆಲ್ಸನ್ ಡಾರ್ಬಿ ಅವರೇ ಇದನ್ನ ಪ್ರಚುರಪಡಿಸಿ ಅಂದು ನೆಲೆಗೊಂಡಿದ್ದಂತಹ ಪ್ಲಿಮತ್ ಬ್ರದರನ್ ಎಂಬುದಾಗಿ ಕರೆಯಲ್ಪಡುವ ಸಭೆ ಅದನ್ನು ಪೂರ್ಣವಾಗಿ ಅಂಗೀಕರಿಸಿ ಅದನ್ನು ನಂಬಿತು. ಆಮೇಲೆ ಅದು ಪ್ರಪಂಚದಲ್ಲಿರುವ ಅನೇಕ ಕ್ರೈಸ್ತ ಸಭೆಗಳು ಅಂಗೀಕರಿಸಿದವು. ಹಾಗಾದ್ರೆ ಈ ಪ್ರೀ ಟ್ರಿಬ್ಯುಲೇಷನ್ ರ್ಯಾಪ್ಚರ್ ಎಂಬುದನ್ನು ಲೋಕಾರ್ಪಣೆ ಮಾಡಿದ ಸಭೆ ಇಂದು ನಾವು ಒಳಗೊಂಡಿರುವ ಬ್ರದರನ್ ಸಭೆ. ಇದು ಚರಿತ್ರೆಯಿಂದ ನಾವು ಅರ್ಥ ಮಾಡಿಕೊಳ್ಳುವಂಥದ್ದಾಗಿದೆ. ಅದರ ಮೊದಲು ಈ ವಿಷಯವಾಗಿ ಆಳವಾದಂತಹ ಒಂದು ಅಧ್ಯಯನ ಯಾರು ಮಾಡಿ ಆ ರೀತಿಯಾಗಿ ಪ್ರಚುರಪಡಿಸಿರಲಿಲ್ಲ. ಕೆಲವು ಅನಿಸಿಕೆಗಳು, ಬರಹಗಳು ಇದ್ದರೂ ಆ ರೀತಿಯಾಗಿ ಅದು ಇರಲಿಲ್ಲ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಇದು ಸಭೆಯ ಒಯ್ಯಲ್ಪಡುವಿಕೆಯ ವಿಷಯವಾಗಿ ನಾವು ಕಾಣುವಂಥದ್ದು. ಆದುದರಿಂದ ಯಾವ ಕಾರಣದಿಂದಲೂ ಸಭೆಯು ಸಂಕಟ ಕಾಲದ ಮುಖಾಂತರವಾಗಿ ಹಾದು ಹೋಗುತ್ತದೆ ಎಂಬ ಅಭಿಪ್ರಾಯವು ಯಾರಿಗೂ ಎಂದಿಗೂ ಇರಬಾರದು. ಅದು ಸರಿಯಾದಂಥದ್ದಲ್ಲ. ಆದರೆ ಅದಕ್ಕೆ ತದ್ವಿರುದ್ಧವಾದಂತಹ ಇನ್ನೂ ಬೇರೆ 4 ಅಭಿಪ್ರಾಯಗಳಿದೆ ಎಂಬುದಾಗಿ ಈ ಮುಂಜಾನೆ ನಾವು ನೋಡಿದೆವು. ಅವರು ಹೇಳುವುದಕ್ಕೆ ಅವರದ್ದೇ ಆದ ಕಾರಣಗಳಿರಬಹುದು. ಆದರೆ ಇಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ವಿಷಯ, ಈ ಒಂದು ಉಪದೇಶದ ಆಧಾರದ ಮೇಲೆ ಇಂದು ಕ್ರೈಸ್ತ ಸಭೆಗಳಲ್ಲಿ ಬಹಳಷ್ಟು ಗಲಿಬಿಲಿಗಳು, ವಿಂಗಡಣೆಗಳು, ವಾಗ್ವಾದಗಳು, ಜಗಳಗಳು, ವಿಭಜನೆಗಳು ಎಲ್ಲ ಉಂಟಾಗಿದೆ. ಅದರ ಅವಶ್ಯಕತೆ ಇಲ್ಲ. ಕರ್ತನ ಬರೋಣದಲ್ಲಿ ಎತ್ತಲ್ಪಡುತ್ತೇವೆ ಎಂಬುದಾಗಿ ನಂಬುವವರೇ. ಆದರೆ ಇದು ಯಾವಾಗ ಎಂಬುದು ಕೆಲವರಿಗೆ ಒಂದು ಸಂಶಯ. ಯಥಾರ್ಥವಾಗಿ ರಕ್ಷಿಸಲ್ಪಟ್ಟವರಾದರೆ ಆತನ ಬರೋಣದಲ್ಲಿ ಎತ್ತಲ್ಪಟ್ಟೇ ಪಡುತ್ತಾರೆ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಆದರೂ ನಮ್ಮ ಸಭೆಗಳಲ್ಲಿ ಸರ್ವಸಾಧಾರಣವಾಗಿ ನಂಬಿ ಅಂಗೀಕರಿಸಿ ಉಪದೇಶ ಮಾಡಲ್ಪಡುತ್ತಿರುವ ಈ ಉಪದೇಶಕ್ಕೆ ತದ್ವಿರುದ್ಧವಾಗಿ ಮತ್ತೊಂದು ಉಪದೇಶವನ್ನ ಯಾರಾದರೂ ನಮ್ಮ ಸಭೆಯ ವೇದಿಗಳಿಂದಲೇ ಬೋಧನೆ ಮಾಡಿ ಪ್ರಸಂಗ ಮಾಡಿದರೆ ಅಂತಹ ಬೋಧನೆಗಳನ್ನು ದುರ್ಬೋಧನೆ ಎಂಬುದಾಗಿ ನಾವು ಹೇಳಿ ಅದನ್ನು ಖಂಡಿಸಿ ಅಂಥವರ ಬಾಯಿ ಮುಚ್ಚಿಸುವಂತ ಜವಾಬ್ದಾರಿ ನಮ್ಮ ಸಭೆಯ ಜವಾಬ್ದಾರಿ ಹೊತ್ತ ಸಭಾ ಹಿರಿಯರಿಗೂ ವೇದಶಾಸ್ತ್ರಿಗಳಿಗೂ ಅಥವಾ ವೇದ ಅಧ್ಯಾಪಕರಿಗೂ ಇದೆ ಎಂಬುದನ್ನ ನಾವು ಮರೆತು ಬಿಡಬಾರದು. ಪರವಾಗಿಲ್ಲ, ಅವರು ಏನಾದರೂ ಹೇಳಿಕೊಳ್ಳಿ, ನಮಗಿದ್ದದ್ದನ್ನು ನಾವು ಹೇಳೋಣ. ಇದು ಬೇಡ. ನಮ್ಮ ಸಭೆಗಳಲ್ಲಿ ಇದು ಬೇಡ. ಯಾಕಂದರೆ ವಾಕ್ಯದ ಆಧಾರದಲ್ಲಿ ನಾವು ನಂಬುವಂತಹ ಒಂದು ವಿಷಯವಾಗಿದೆ ಈ ಒಂದು ವಿಷಯವು. ಬಹಳ ಸ್ಪಷ್ಟವಾಗಿ ನಾವು ಇದನ್ನು ದೇವರ ವಾಕ್ಯದಲ್ಲಿ ನಾವು ನೋಡುವರಾಗಿದ್ದೇವೆ. ಇನ್ನು ಈ ಕರ್ತನಾದ ಯೇಸು ಕ್ರಿಸ್ತನ ಬರೋಣದ ವಿಷಯವಾಗಿ, ಮಧ್ಯಾಕಾಶದಲ್ಲಿ ಬರುವ ಬರೋಣದ ವಿಷಯವಾಗಿ ನಾವು ನೋಡುವಾಗ ಇದಕ್ಕೆ ಇನ್ನು ಯಾವ ಪ್ರವಾದನೆಯೂ ನೆರವೇರಬೇಕಾಗಿಲ್ಲ. ಸತ್ಯವೇದದ ಆದ್ಯಂತ ಪ್ರವಾದನೆಗಳು ಅನೇಕವಿದೆ. ಹಳೆಯ ಒಡಂಬಡಿಕೆಯಲ್ಲಿಯೂ ಹೊಸ ಒಡಂಬಡಿಕೆಯಲ್ಲಿಯೂ ಅನೇಕ ಪ್ರವಾದನೆಗಳನ್ನು ನಾವು ನೋಡುತ್ತೇವೆ. ಪ್ರವಾದನೆಗಳು ನೆರವೇರಬೇಕು. ಅದರಲ್ಲಿ ಅನೇಕ ಪ್ರವಾದನೆಗಳು ಈಗಾಗಲೇ ನೆರವೇರಿದೆ. ಇನ್ನು ಹಲವಾರು ಪ್ರವಾದನೆಗಳು ಇನ್ನೂ ನೆರವೇರಲಿಕ್ಕೆ ಬಾಕಿ ಇದೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಸಭೆಯೊಂದಿಗೆ ಭೂಮಿಯ ಮೇಲೆ ಇಳಿದು ಬರುವಂಥದ್ದು, ಅಂದರೆ ಇಸ್ರಾಯೇಲರಿಗೋಸ್ಕರ ಇಳಿದು ಬರುವಂಥ ಆ ಬರೋಣಕ್ಕಿಂತ ಮೊದಲು ನೆರವೇರಬೇಕಾದ ಹಲವು ಪ್ರವಾದನೆಗಳು ಇನ್ನೂ ಬಾಕಿ ಇದೆ. ಅದರಲ್ಲಿ ಪ್ರಾಮುಖ್ಯವಾದದ್ದೇ ಅಧರ್ಮ ಸ್ವರೂಪನು ಇಸ್ರಾಯೇಲ್ಯರೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಬೇಕು. ಅದು ಇನ್ನೂ ಮಾಡಲಿಲ್ಲ. ಹೀಗೆ ಅನೇಕ ಪ್ರವಾದನೆಗಳು ಇನ್ನೂ ಬಾಕಿ ಇದೆ. ಆದ್ರಿಂದ ಆ ಒಡಂಬಡಿಕೆ 7 ವರ್ಷ, ಅದರಿಂದ ಕಡಿಮೆ ಪಕ್ಷ ಇನ್ನು ಮುಂದಿನ 7 ವರ್ಷಕ್ಕಾದರೂ ಕರ್ತನು ಬರೋದಿಲ್ಲ ಎಂಬುದಾಗಿ ಯಾರಾದರೂ ಎನಿಸಿಕೊಂಡು ಹಾಯಾಗಿದ್ದರೆ ತಪ್ಪಿ ಹೋಗಿದ್ದೀರಿ. ಆತನು 7 ವರ್ಷ ನೋಟಿಸ್ ಕೊಟ್ಟು ಬರುವವನಲ್ಲ. ಆ 7 ವರ್ಷ ನೋಟಿಸ್ ಕೊಡುವಂಥದ್ದು ಆತನು 2ನೇ ಬರೋಣ ಭೂಮಿಗೆ ಇಳಿದು ಬರುವುದಕ್ಕೆ.
ಆದುದರಿಂದ ಆತನು ಮಧ್ಯಾಕಾಶದಲ್ಲಿ ಅಂದರೆ ಅಂತರಿಕ್ಷದಲ್ಲಿ ಸಭೆಯನ್ನ ಎತ್ತುವುದಕ್ಕೋಸ್ಕರ ಬರುವಂತಹ ಆ ಬರೋಣಕ್ಕೆ ಇನ್ನು ಯಾವ ಪ್ರವಾದನೆಯೂ ಅಡ್ಡಿ ಇಲ್ಲ. ಈಗ ನಾನು ಪ್ರಸಂಗ ಮಾಡುತ್ತಿರುವಾಗಲೇ ಆತನ ತುತ್ತೂರಿಯಾಗಿ ನಾನು ಕೇಳಬಹುದು. ಅದಕ್ಕಿಂತಲೂ ದೊಡ್ಡ ಸಂತೋಷವೇನು? ಇಲ್ಲದಿದ್ರೆ ಮನೆಗೆ ಹೋಗ್ಬೇಕು, ನನ್ನ ಹೆಂಡತಿ ನೋಡಬೇಕು, ಮಕ್ಕಳನ್ನ ನೋಡ್ಬೇಕು ಅಂತ ಆಸೆ ಇದೆ. ಆದರೆ ಮೇಲಕ್ಕೆ ಹೋಗೋದಾದ್ರೆ ಪರವಾಗಿಲ್ಲ, ಅಂದ್ರೆ ಅವರು ಅಲ್ಲಿ ಬರ್ತಾರೆ ಎಂಬಂತ ಧೈರ್ಯ ನನಗಿದೆ ರೀ. ಅದು ನಮ್ಮ ನಿರೀಕ್ಷೆ. ಇಂದು ಸಭೆಯ ನಿರೀಕ್ಷೆ ಏನು? ಸಂಕಟ ಕಾಲವನ್ನು ಎದುರು ನೋಡುತ್ತಿದ್ದೀರೋ, ಕ್ರಿಸ್ತನ ಪ್ರತ್ಯಕ್ಷನ ಎದುರು ನೋಡುತ್ತಿದ್ದೀರೋ? ಇದಕ್ಕೆ ಉತ್ತರ ಕೊಡ್ರಿ. ಕ್ರಿಸ್ತನ ಮೊದಲಗತ್ತಿಯಾಗಿ ಆರಿಸಲ್ಪಟ್ಟಂತಹ ಈ ಸಭೆ, ಆ ಸಭೆಯನ್ನು ಯಾವ ಕಷ್ಟದಲ್ಲಿಯೂ ಹಾದು ಹೋಗುವುದಕ್ಕೆ ಆತನು ಬಿಡೋದಿಲ್ಲ. ಕೆಲವರು ಹೇಳ್ತಾರೆ, ಹಾಗಾದ್ರೆ ಈಗ ನಾವು ಕಷ್ಟದಲ್ಲಿ ಹಾದು ಹೋಗುತ್ತಾ ಇಲ್ಲೋ ಎಂಬುದಾಗಿ. ಈ ಕಷ್ಟ ಏನಿದೆ ರೀ, ಆ ಕಷ್ಟದೊಂದಿಗೆ ಹೋಲಿಸಿ ನೋಡಿದರೆ ಆ ಕಷ್ಟದ ಬಗ್ಗೆ ಸತ್ಯವೇದ ಹೇಳುವಂಥದ್ದು ಈವರೆಗೆ ಲೋಕವು ಕಾಣದ, ಕೇಳದ, ಅರಿಯದ, ಊಹಿಸಲಿಕ್ಕೂ ಸಾಧ್ಯವಿಲ್ಲ. ಅಂತಹ ದೊಡ್ಡ ಸಂಕಟ ಕಾಲ ಈ ಭೂಮಿಯ ಮೇಲೆ ಬರಲಿಕ್ಕಿದೆ. ಈಗ ನಾವು ಅನುಭವಿಸುವಂಥದ್ದು ಹಿಂಸೆ, ಟ್ರಿಬ್ಯುಲೇಷನ್ ಎಂಬುದಾಗಿ ಎಲ್ಲ ನಾವು ನೋಡುವಂಥದ್ದು ಇದೆಲ್ಲ ಏನೂ ಇಲ್ಲ. ನಾನು ಕ್ರಿಸ್ತನಿಗೋಸ್ಕರ ಹಿಂಸೆ ಪಟ್ಟೆ, ಬೀದಿಯಲ್ಲಿ ನಿಂತ್ಕೊಂಡು ನಾವು ಪ್ರಸಂಗ ಮಾಡ್ತಾ ಇದ್ದೆವು, ಕ್ರಿಸ್ತ ವಿರೋಧಿಗಳು ಬಂದರು, ನಮ್ಮನ್ನು ಹೀಗೆ ನೋಡಿದರು, ದಯಮಾಡಿ ನಮಗೆ ಪ್ರಾರ್ಥನೆ ಮಾಡ್ರಿ, ನನ್ನ ಬ್ಯಾಂಕ್ ಅಕೌಂಟ್ ಇದು ಇದು ಇದು. ಕ್ರಿಸ್ತನಿಗೋಸ್ಕರ ಹಿಂಸೆ, ಇದೆಲ್ಲ ಏನು ಹಿಂಸೆ ರೀ? ಈ ಹಿಂಸೆ ಅಲ್ಲ ಅಲ್ಲಿ ಹೇಳುವಂಥ ಹಿಂಸೆ, ಅದರ ಟೈಪೇ ಬೇರೆ. ಆದ್ರಿಂದ ಯಾವ ಒಬ್ಬ ಮೊದಲಿಂಗನು ತನ್ನೊಂದಿಗೆ ವಿವಾಹಕ್ಕಾಗಿ ನಿಶ್ಚಿತಾರ್ಥಳಾಗಿರುವ ಮೊದಲಗತ್ತಿಯನ್ನು ಒಂದು ವಾರ ಮೊದಲು ವೈರಿಯನ್ನು ಕರೆದು ನೀನು ಹೋಗಿ ಅವಳಿಗೆ ಚೆನ್ನಾಗಿ ಥಳಿಸಿ ಬಾ ಎಂಬುದಾಗಿ ಕಳಿಸೋದಿಲ್ಲ ರೀ. ಕಳಿಸ್ತಾನ? ಯಾವ ಮೊದಲಿಂಗನೂ ಕಳಿಸೋದಿಲ್ಲ ಅಲ್ವಾ? ಯೇಸು ಕ್ರಿಸ್ತನು ತನ್ನ ಮೊದಲಗತ್ತಿಯಾಗಿ ತನ್ನೊಂದಿಗೆ ನಿಶ್ಚಿತವಾಗಿರುವ ಸಭೆಯೆಂಬ ಮೊದಲಗತ್ತಿಯನ್ನು 7 ವರ್ಷವು ಅಧರ್ಮ ಸ್ವರೂಪನ ಕೈಗೆ ಒಪ್ಪಿಸಿಕೊಡುತ್ತಾನೆ ಎಂಬಂಥದ್ದು ನಂಬಲಿಕ್ಕೆ ಸಾಧ್ಯವಿಲ್ಲದಂತಹ ವಿಷಯ. ಆದ್ರಿಂದ ಇಂತಹ ದುರ್ಬೋಧನೆಗಳು ನಮ್ಮ ಸಭೆಗಳಲ್ಲಿ ಬರಬಾರದು, ಅದಕ್ಕೆ ಅವಕಾಶ ಕೊಡಬಾರದು. ಇಲ್ಲ, ನಮಗೆ ಸಂಕಟ ಕಾಲದ ಮುಖಾಂತರ ಹಾದು ಹೋಗಲೇಬೇಕು ಎಂಬುದಾಗಿ ಕೆಲವರಿಗೆ ನಿರ್ಬಂಧವಿದ್ದರೆ ಬಿಟ್ಟು ಬಿಡ್ರಿ, ಅವ್ರು ಹೋಗ್ಲಿ, ನೀವು ಸುಮ್ಮನೆ ಅವ್ರ ಜೊತೆ ಜಗಳಕ್ಕೆ ಯಾಕೆ ಹೋಗ್ತೀರಾ? ಅವ್ರು ಮುಗಿಸ್ಕೊಂಡು ಬರಲಿ, ನಮಗೆ ಆಗ್ಬೇಕು ಅವ್ರ ತಂಟೆ. ವಾಕ್ಯ ಇಷ್ಟು ಸ್ಪಷ್ಟವಾಗಿ. ಆದರೆ ಇದು ಒಂದು ಇಂಗ್ಲಿಷ್ನಲ್ಲಿ ಕೆಲವು ಭಾಷಾಂತರದಲ್ಲಿ ಸೀಕ್ರೆಟ್ ರಾಪ್ಚರ್ ಎಂಬುದಾಗಿ ಕೆಲವರು ಹೇಳ್ತಾರೆ. ಒಂದು ಗುಪ್ತವಾದ ಒಯ್ಯಲ್ಪಡುವಿಕೆ. ಇದು ಸಭೆಗೆ ಮಾತ್ರ ನಿಯೋಜಿತವಾಗಿರುವಂತಹ ಒಂದು ವಿಷಯ, ಲೋಕಕ್ಕೆ ಇದು ಕಾಣುವುದಿಲ್ಲ. ಆದುದರಿಂದಲೇ ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ, ಇದನ್ನು ಅಂಗೀಕರಿಸುವುದಕ್ಕೆ ಅನೇಕರಿಗೆ ಸಾಧ್ಯವಿಲ್ಲದಂತಹ ಒಂದು ಸ್ಥಿತಿ ಇಂದು ಲೋಕದಲ್ಲಿ ಉಂಟಾಗಿದೆ. ಸಭೆಯು ಒಯ್ಯಲ್ಪಡುವುದು, ನಾವು ಅದನ್ನು ಎದುರು ನೋಡುತ್ತಾ ಇದ್ದೇವೆ. ಆದ್ರಿಂದ ನನ್ನನ್ನು ಕೇಳುವಂತ ಪ್ರಿಯ ಸಹೋದರರೇ, ಸಹೋದರಿಯರೇ, ನಾವು ಸಿದ್ಧರಾಗಿದ್ದೇವು. ಈ ಒಂದು ಪ್ರಶ್ನೆಯನ್ನು ನಮ್ಮ ಅಂತರಾತ್ಮದೊಂದಿಗೆ ನಾವೇ ಹಾಕಿಕೊಳ್ಳಬೇಕು. ಯಥಾರ್ಥವಾಗಿ ನಾವು ಸಿದ್ಧರಾಗಿದ್ದೆವು, ಒಯ್ಯಲ್ಪಡುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಅಯ್ಯೋ ನಾನು ತಯಾರಿದ್ದೇನೆ ಎಂಬುದಾಗಿ ಹೇಳ್ಬೋದು, ಆದರೆ ನಾವು ಹೇಳುವಷ್ಟು ಸುಲಭ ಅಲ್ಲ. ಆ ಮುಂದಿನ 7 ವರ್ಷ ಏನಾಗುತ್ತದೆ? ಅಪೊಸ್ತಲನಾದ ಪೌಲನು ತನ್ನ ಪತ್ರಿಕೆಯಲ್ಲಿ ಬರೆಯೋ ಪ್ರಕಾರ ಆ ಮುಂದಿನ 7 ವರ್ಷಗಳು, ಅಂದರೆ ಈ ಭೂಮಿಯಿಂದ ಒಯ್ಯಲ್ಪಟ್ಟು ಅಂತರಿಕ್ಷದಲ್ಲಿ ಕ್ರಿಸ್ತನೊಂದಿಗೆ ನಾವಿರುವಂತಹ 7 ವರ್ಷಗಳು, ಈ ಭೂಮಿಯಲ್ಲಿ ಸಂಕಟ ಕಾಲವು ನಡೆಯುತ್ತಾ ಇರುವಂತಹ 7 ವರ್ಷಗಳು, ಪ್ರತಿಯೊಬ್ಬ ವಿಶ್ವಾಸಿಯೂ ಶರೀರದಲ್ಲಿದ್ದುಕೊಂಡು ಅವನವನು ಮಾಡಿದ ಕಾರ್ಯಕ್ಕೆ ತಕ್ಕ ಹಾಗೆ ಪ್ರತಿಫಲವನ್ನು ಹೊಂದುವನು. ಅದಕ್ಕೆ ಕಿರೀಟ ಎಂಬುದಾಗಿ ಕೆಲವು ಭಾಷಾಂತರದಲ್ಲಿದೆ, ಜಯಮಾಲೆ ಎಂಬುದಾಗಿ ಕನ್ನಡ ಭಾಷಾಂತರದಲ್ಲಿ ಬರೆಯಲ್ಪಟ್ಟಿದೆ. ಯಥಾರ್ಥವಾಗಿ ಇದು ಯಾವ ಸ್ವರೂಪದೆಂಬುದಾಗಿ ನಮಗೆ ಗೊತ್ತಿಲ್ಲ, ಆದರೆ ನಾವು ಮಾಡಿದ ಕ್ರಿಯೆಗೆ ಅನುಗುಣವಾಗಿ ಒಂದು ಪ್ರತಿಫಲ ನಮ್ಮೆಲ್ಲರಿಗೆ ಸಿಗ್ತದೆ. ನಾವೆಲ್ಲರೂ ದೇವರ ಮಕ್ಕಳು. ಬ್ರದರನ್ ಅಂದರೆ ಎಲ್ಲರೂ ಬ್ರದರ್, ನಾವೆಲ್ಲರೂ ಸಮಾನರು. ಆದರೆ ಒಂದು ವಿಷಯ ಹೇಳ್ತೇನೆ,
ದೇವರ ಮಕ್ಕಳು, ಆ ಪುತ್ರತ್ವದ ಅವಕಾಶದಲ್ಲಿ ನಾವೆಲ್ಲರೂ ಸಮಾನರು. ನನಗೆ ಹೆಚ್ಚಿನದೇನಿಲ್ಲ, ನಿಮಗೆ ಕಮ್ಮಿ ಏನೂ ಇಲ್ಲ. ಆದರೆ ಹುಟ್ಟಿದ್ದರಿಂದ ನಾನು ಮಗನು, ಆದುದರಿಂದ ನನ್ನ ತಂದೆಯ ಸ್ವಾಸ್ಥ್ಯದಲ್ಲಿ ನನಗೊಂದು ಪಾಲಿದೆ. ಅದು ನನ್ನ ಜನ್ಮಸಿದ್ಧ ಹಕ್ಕು. ನಾನು ಒಳ್ಳೆಯವನಾದರೂ ಕೆಟ್ಟವನಾದರೂ ಅದು ನನ್ನ ಜನ್ಮಸಿದ್ಧ ಹಕ್ಕು. ಸಿಕ್ಕದಿದ್ದರೆ ನಾಳೆ ನಾನು ಕೋರ್ಟಿಗೆ ಹೋಗ್ಬೋದು. ಆದರೆ ಪ್ರತಿಫಲವೆಂಬಂಥದ್ದು ನನ್ನ ಜನ್ಮಸಿದ್ಧ ಹಕ್ಕಲ್ಲ, ನಾನು ಕೆಲಸ ಮಾಡಿ ಸಂಪಾದಿಸುವಂಥದ್ದು. ಪರಲೋಕಕ್ಕೆ ಮಕ್ಕಳಾದ ನಾವೆಲ್ಲರೂ ಹೋಗುತ್ತೇವೆ. ಅದರ ಪ್ರತಿಫಲ ನಾವು ಈ ಲೋಕದಲ್ಲಿ ಇದ್ದುಕೊಂಡು ಯಾವ ಕೆಲಸ ಮಾಡುತ್ತೇವೋ, ಏನೆಲ್ಲ ಮಾಡುತ್ತೇವೋ ಅದಕ್ಕನುಗುಣವಾಗಿ. ಇಲ್ಲಿ ರಾತ್ರಿ ಹಗಲು ಕ್ಯಾಂಪು ಕಾನ್ಫರೆನ್ಸ್ ಏರ್ಪಡಿಸಲಿಕ್ಕಾಗಿ ನಿದ್ರೆ ಬಿಟ್ಟು ಕಷ್ಟಪಟ್ಟು ಅಧ್ವಾನಿಸುವಂತ ಕೆಲವು ಸಹೋದರರಿದ್ದಾರೆ. ಅವರೆಲ್ಲ ಅಲ್ಲಿ ಈಗ ಇಟ್ಕೊಂಡಿರ್ತಾರೆ ಒಂದು ಇಷ್ಟು ಪ್ರತಿಫಲಗಳು. ನನ್ನ ಹಾಗೆ ಸ್ಟೇಜಲ್ಲಿ ನಿಂತು ಶೈನ್ ಮಾಡಿದವರು ಒಂದನ್ನು ಇಟ್ಕೊಂಡು ಹೀಗೆ ನಿಂತ್ಕೊಂಡಿರ್ತೀವಿ. ನಾನು ಹೇಳುವಂಥದ್ದು, ನಾವು ಪಾಡುವ ಪ್ರತಿಯೊಂದು ಪ್ರಯಾಸವನ್ನಿಂದ ಆತನು ನೋಡುತ್ತಾ ಇದ್ದಾನೆ. ಈಗ ನೋಡಿದ್ವಿ, ಪ್ರಸಂಗಿಗಳೆಲ್ಲ ಸ್ಟೇಜಲ್ಲಿ ನಿಂತರೆ ಎಲ್ಲರೂ ನೋಡ್ತಾರೆ, ಸಲ್ಯೂಟ್ ಹೊಡಿತಾರೆ, ಏನು ಬ್ರದರ್ ಚೆನ್ನಾಗಿತ್ತು ಹಾಗೆ ಹೇಳ್ತಾರೆ. ನಮ್ಮನ್ನೆಲ್ಲ ನೋಡುವರೇ ಇಲ್ಲ ಎಂಬುದಾಗಿ. ಯಾಕೆ, ಯಾರು ನೋಡಿದ್ರೆ ಹೆನ್ರಿ, ಆತನು ನೋಡ್ತಾ ಇದ್ದಾನಲ್ಲ, ಅದೇ ಸಾಕಲ್ಲ. ನೀವು ಗುಪ್ತವಾಗಿ ಯಾರೂ ನೋಡದೆ ಒಂದು ಕೆಲಸ ಮಾಡಿದ್ರು. ಆ ಸ್ವಾಮಿಯಲ್ಲಿ ಹೇಳುವಂತ ಒಂದು ಮಾತನ್ನು ನೆನೆಸಿರಿ. ನನ್ನ ಹೆಸರಿನಲ್ಲಿ ಒಂದು ತಂಬಿಗೆ ತಣ್ಣೀರನ್ನು ಕೊಟ್ಟರು. ಬಿಸಿ ಮಾಡೋದು ಬೇಡ, ಗ್ಯಾಸ್ ಖರ್ಚಾಗ್ತದೆ. ಒಂದೇ ಕಂಡೀಷನ್, ನನ್ನ ಹೆಸರಲ್ಲಿ ಕೊಡಬೇಕು, ಅವನಿಗೂ ಪ್ರತಿಫಲ ಸಿಕ್ಕತ್ತೆ. ಎಲ್ಲಿಯವರೆಗೆ ಈ ಪ್ರತಿಫಲವನ್ನು ನಾವು ಸಂಪಾದಿಸಬಹುದು? ಈ ಲೋಕದಿಂದ ನಾವು ನಿವಾರಿಸಲ್ಪಡುವವರೆಗೆ, ಒಂದೋ ಮರಣ ಅಥವಾ ಆತನ ಬರೋಣ. ಇದೆರಡು ಯಾರಿಗೂ ಎಂದಿಗೂ ಊಹಿಸಲಿಕ್ಕೆ ಸಾಧ್ಯವಿಲ್ಲದಂತಹ ಒಂದು ವಿಷಯ. ಈ ಎರಡು ವಿಷಯಗಳು, ಮರಣ ಯಾವಾಗ ಬರ್ತದೆ ಎಂಬುದಾಗಿ ಯಾರಿಗೆ ಹೇಳಲಿಕ್ಕೆ ಸಾಧ್ಯ? ಅದಕ್ಕೆ ಪ್ರಾಯ ಏನು, ಯಾವ ಮಿತಿಯೂ ಅಲ್ಲ. ದೊಡ್ಡವನಾದರೂ ಸಣ್ಣವರಾದರೂ ಯಾವ ಸಂದರ್ಭದಲ್ಲಿಯೂ ಬರಬಹುದು. ಅದು ಬಹಳ ವ್ಯಕ್ತವಾಗಿ ನಾವು ದೇವರ ವಾಕ್ಯದಲ್ಲಿ ಕಾಣುವಂತಹ ಒಂದು ವಿಷಯವಾಗಿದೆ. ಒಂದು ಅರಬಿ ಕಥೆಯನ್ನು ಈ ರೀತಿಯಾಗಿ ಕೇಳಿದ್ದೇನೆ. ಒಂದು ಕತೆ, ಇರಾಕ್ನ ಮಧ್ಯಪೂರ್ವದಲ್ಲಿರುವಂತಹ ಒಬ್ಬ ಅರಸನ ಕೈ ಕೆಳಗೆ ನಂಬಿಗಸ್ತನಾಗಿ ಕೆಲಸ ಮಾಡುವಂತಹ ಒಬ್ಬ ಸೈನಿಕನು. ಅವನು ಒಮ್ಮೆ ಪಟ್ಟಣದಲ್ಲಿ ಹೀಗೆ ನಡೆಯುತ್ತಾ ಇರುವಾಗ ಮರಣದೂತನು ಅಲ್ಲಿ ನಿಂತುಕೊಂಡು ಅವನನ್ನೊಮ್ಮೆ ದೃಷ್ಟಿಸಿ ನೋಡಿದ. ಆಗ ಇವನು ಭಯಪಟ್ಟನು. ಕತೆ, ಇವನು ಭಯಪಟ್ಟ, ಈ ಮರಣದೂತನು ಯಾಕೆ ನನ್ನನ್ನು ನೋಡುತ್ತಾ ಇದ್ದಾನೆ, ನನ್ನ ಟೈಮ್ ಇನ್ನೂ ಆಗ್ಲಿಲ್ಲಲ್ಲ. ಇವನು ಅಲ್ಲಿಂದ ಇನ್ನೊಂದು ಕಡೆ ಹೋಗಿ ನಿಂತ. ಸ್ವಲ್ಪ ಹೊತ್ತಾದಾಗ ಮರಣದೂತನು ಅಲ್ಲಿಯೂ ಬಂದು ಇವನನ್ನು ಇಲ್ಲಿ ನೋಡ್ತಾ ಇದ್ದಾನೆ. ಇವನಿಗೆ ಗೊತ್ತಾಯ್ತು, ಈ ಪಟ್ಟಣದಲ್ಲಿ ನಾನಿನ್ನು ನಿಂತರೆ ನನ್ನನ್ನ ಈ ಮರಣವು ಹಿಡಿಯುತ್ತದೆ. ಇವನು ಕೂಡಲೇ ತನ್ನ ಅರಸನ ಬಳಿಗೆ ಹೋಗಿ ಅರಸನ ಹತ್ರ ಕೇಳಿದ, ಅರಸನೇ, ನಿನ್ನ ಆ ಕುದುರೆಗಳಲ್ಲಿ ಅತಿ ವೇಗವಾಗಿ ಓಡುವಂತಹ ಅಶ್ವವಿದೆಯಲ್ಲ, ಆ ಕುದುರೆ, ಅದನ್ನ ನನಗೆ ಒಮ್ಮೆ ಕೊಡಬೇಕು. ಯಾಕೆ? ನಾನು ಪಟ್ಟಣದಲ್ಲಿದ್ದಾಗ ಮರಣದೂತನು ಬಂದು ನನ್ನನ್ನು ವೀಕ್ಷಿಸಿ ನೋಡಿದ್ದಾನೆ. ನನಗೆ ಏನೋ ಒಂದು ಭಯ, ನನ್ನನ್ನು ಅವನು ನುಂಗಿಬಿಡುತ್ತಾನೋ. ಅದರಿಂದ ನಿನ್ನ ಶರವೇಗದಲ್ಲಿ ಓಡುವ ಆ ಕುದುರೆಯ ಮೇಲೆ ಕೂತು ಈ ಪಟ್ಟಣವನ್ನು ಬಿಟ್ಟು ಬಾಸ್ರಾ ಪಟ್ಟಣಕ್ಕೆ ನಾನು ಹೋಗಿ ಆಶ್ರಯ ಪಡೆಯುತ್ತೇನೆ. ಅರಸನಿಗೆ ತುಂಬ ಪ್ರೀತಿ ಉಳ್ಳಂತಹ ಸೈನಿಕನು. ಅವನು ಹೇಳಿದ, ನೀನು ತೆಗೆದುಕೊಂಡು ಹೋಗು, ಬಾಸ್ರಾ ಪಟ್ಟಣದಲ್ಲಿ ಹೋಗಿ ನೀನು ಆಶ್ರಯ ಪಡೆದುಕೋ. ಅವನು ಕುದುರೆಯ ಮೇಲೆ ಹತ್ತಿ ಬಾಸ್ರಾ ಪಟ್ಟಣಕ್ಕೆ ಹೋಗಿ ಅಲ್ಲಿ ಆರಾಮವಾಗಿದ್ದಾನೆ. ಸಾಯಂಕಾಲ ಅರಸನು ಪಟ್ಟಣಕ್ಕೆ ಬಂದಾಗ ಮರಣದೂತನು ಅಲ್ಲೇ ಇದ್ದಾನೆ. ಅರಸನು ಮರಣದೂತನೊಂದಿಗೆ ಕೇಳಿದನು, ಅಲ್ಲ ಮರಣದೂತನೇ, ಯಾಕೆ ಆ ಬಡ ಸೈನಿಕನನ್ನು ನೀನು ಭಯಪಡಿಸಿದ್ದಿ? ಅವನು ಹೇಳಿದ, ಇಲ್ಲ ನಾನು ಭಯಪಡಿಸಲಿಲ್ಲ. ಅಲ್ಲ, ಅವನು ಹೇಳಿದ, ಅವನನ್ನು ಒಂದೆರಡು ಕಡೆ ಬಂದು ಹೀಗೆ ನೀನು ದೃಷ್ಟಿಸಿ ನೋಡಿದ್ದಿ ಎಂಬುದಾಗಿ. ಇಲ್ಲ, ನನಗೆ ನಾಳೆ ಬಾಸ್ರಾದಲ್ಲಿ ಅವನ ಜೊತೆ ಒಂದು ಅಪಾಯಿಂಟ್ಮೆಂಟ್ ಇದೆ, ಇವತ್ತಿವನು ಇಲ್ಲೇನ್ ಮಾಡ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದೆ ಅಷ್ಟೇ. ಅರ್ಥ ಆಯ್ತಾ? ಒಂದು ಕತೆ ಆದರೂ ತುಂಬ ಸತ್ಯವನ್ನ ನಮಗೆ ತೆರೆದು ತೋರಿಸುವಂತಹ ಒಂದು ಕತೆ.
ಮರಣವನ್ನು ಯಾರಿಗೂ ಬದಿಗಿಡಲಿಕ್ಕೆ ಸಾಧ್ಯವಿಲ್ಲ. ಯಾವ ಕ್ಷಣದಲ್ಲಿ ಬೇಕಾದರೂ ಬರ್ಬೋದು. ಅದೇ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಅಂತರಿಕ್ಷದಲ್ಲಿರುವ ಬರೋಣ, ಅದನ್ನು ಯಾರಿಗೂ ಯಾವಾಗ ಎಂಬುದಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಇವತ್ತು ಬೇಕಾದರೂ ಸಂಭವಿಸಬಹುದು. ನಿತ್ಯತೆಗೋಸ್ಕರ ಯಾವುದಾದರೂ ಕೆಲಸವನ್ನ ಮಾಡಿ ಪ್ರತಿಫಲವನ್ನ ಇನ್ನೂ ಸಂಪಾದಿಸಿಕೊಳ್ಳದಿದ್ದರೆ ಇನ್ನು ಎಷ್ಟು ಟೈಮ್ ಬಾಕಿ ಇದೆ ಎಂಬುದಾಗಿ ಗೊತ್ತಿಲ್ಲ. ನನಗೊಂದು 25 ನಿಮಿಷ 20 ನಿಮಿಷ ಇರ್ಬೋದು ಅಷ್ಟೇ. ಆದಷ್ಟು ಬೇಗ ಆದಷ್ಟು ಸೇವೆ ಮಾಡಿ ಪ್ರತಿಫಲವನ್ನ ಗಿಟ್ಟಿಸಿಕೊಳ್ಳಿರಿ. ಇಲ್ಲದಿದ್ದರೆ ಅಲ್ಲಿ ಹೋದ ಮೇಲೆ ಮತ್ತೆ ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವ ಸ್ಥಿತಿಯಲ್ಲಿ ಅಲ್ಲಿ ಹೋಗುತ್ತೇವೋ ಅದು ನಿತ್ಯತೆಗೂ ಅದೇ ಸ್ಥಿತಿ, ಮತ್ತೆ ಹೆಚ್ಚು ಕಡಿಮೆ ಇಲ್ಲ. ಅಲ್ಲಿ ಹೋಗಿ ನಾನು ಆರಾಧನೆಯಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೇನೆ, ಯಾವ ಪ್ರಯೋಜನನೂ ಇಲ್ಲ. ಅಲ್ಲಿ ವರ್ಷಿಪ್ ಲೀಡರ್ ಎಲ್ಲ ಇಲ್ಲ ರೀ, ಇಲ್ಲೇ ಅದೆಲ್ಲ. ಈಗ ಕೆಲವು ಕಡೆಗಳಲ್ಲೆಲ್ಲ ಇದೆಯಲ್ಲ, ವರ್ಷಿಪ್ ಲೀಡರ್ಸ್ ಎಲ್ಲ ಇದ್ದಾರೆ, ತುಂಬಾ ಪ್ರತಿಫಲ ಎಲ್ಲ ಸಿಗ್ತದೆ ಎಂಬುದಾಗಿ. ಹೇಗೂ ಈ 7 ವರ್ಷ ನಾವು ಅಂತರಿಕ್ಷದಲ್ಲಿ ಆತನೊಂದಿಗೆ ಇರುವಂತಹ ಸಂದರ್ಭದಲ್ಲಿ ನಾವು ಒಬ್ಬೊಬ್ಬರು ಮಾಡಿದ ಕಾರ್ಯಕ್ಕನುಗುಣವಾದ ಪ್ರತಿಫಲಗಳನ್ನು ಆತನು ಕೊಡುತ್ತಾನೆ. ಅದು ಜಯಮಾಲೆಯೋ ಕಿರೀಟವೋ ಏನು ಎಂಬುದಾಗಿ ನನಗೆ ಗೊತ್ತಿಲ್ಲ. ಅದರ ಬಗ್ಗೆ ವೇದಶಾಸ್ತ್ರಿಗಳ ಮಧ್ಯದಲ್ಲಿ ಅನೇಕ ಅಭಿಪ್ರಾಯಗಳಿದೆ. ಕೆಲವರು ಹೇಳುತ್ತಾರೆ ಈ ಕಿರೀಟಗಳು, ಇಂಗ್ಲಿಷ್ನಲ್ಲಿ ಕ್ರೌನ್ಸ್ ಎಂಬುದಾಗಿ ಹೇಳುತ್ತಾರೆ, ಕಿರೀಟಗಳು ಅಂದರೆ ಆತನನ್ನು ಆರಾಧಿಸಲಿಕ್ಕಿರುವಂತಹ ಶಕ್ತಿ ಎಂಬುದಾಗಿ ಹೇಳುತ್ತಾರೆ. ಯಾಕೆಂದರೆ ಪ್ರಕಟಣೆ ಗ್ರಂಥದ ಆಧಾರದಲ್ಲಿ ಅವರು ತಮ್ಮ ಕಿರೀಟಗಳನ್ನ ಕೆಳಗಿಟ್ಟು ಆರಾಧಿಸಿದರು, ಮತ್ತು ಕಿರೀಟಗಳನ್ನು ಇಟ್ಟು ಆರಾಧಿಸಿದರು, ಮತ್ತೊಮ್ಮೆ ಕಿರೀಟಗಳನ್ನು ಇಟ್ಟು ಆರಾಧಿಸಿದರು. ಎಷ್ಟು ಕಿರೀಟ ಸಿಕ್ಕುತ್ತದೋ ಅಷ್ಟು ಆರಾಧಿಸುವಂತಹ ಸಾಮರ್ಥ್ಯ ನಮಗೆ ದೊರಕುತ್ತದೆ ಎಂಬುದಾಗಿ ವೇದಶಾಸ್ತ್ರಿಗಳ ಕೆಲವು ಅಭಿಪ್ರಾಯ. ಅದು ವಾಕ್ಯದಲ್ಲಿ ನೇರವಾದಂತಹ ಒಂದು ಧೋರಣೆ ಅದಕ್ಕಿಲ್ಲ. ಅದರಿಂದ ಈ ಕಾರ್ಯ ನಡೆದು ಸಭೆಯೊಂದಿಗೆ ಆತನು ಇಳಿದು ಬರಬೇಕಾದರೆ ಮಹಿಮೆಯುಳ್ಳ ಸಭೆ, ಕಿರೀಟಧಾರಿಯಾದ ಸಭೆ, ಅರಸನೊಂದಿಗೆ ಆಳುವುದಕ್ಕೆ ಸಜ್ಜಾಗಿ ಬರುವಂತಹ ಒಂದು ಸಭೆ ಈ ಭೂಮಿಗೆ ಇಳಿದು ಬರುವಂಥದ್ದಾಗಿದೆ. ಆದ್ದರಿಂದ ನಾವೆಲ್ಲರೂ ಕರ್ತನಾದ ಯೇಸು ಕ್ರಿಸ್ತನ ಮಧ್ಯಾಕಾಶದಲ್ಲಿ ಅಥವಾ ಅಂತರಿಕ್ಷದಲ್ಲಿರುವ ಪ್ರತ್ಯಕ್ಷತೆಯನ್ನು ನಾವು ಎದುರು ನೋಡುವವರಾಗಿರಬೇಕು. ಇನ್ನು ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣದ ಅಥವಾ ಪುನರಾಗಮನದ ಸಂಕೇತಗಳು. ಕರ್ತನಾದ ಯೇಸು ಕ್ರಿಸ್ತನ ಪುನರಾಗಮನದ ಸಂಕೇತಗಳು. ಅನೇಕ ಸಂಕೇತಗಳನ್ನು ದೇವರ ವಾಕ್ಯದಲ್ಲಿ ಆತನು ನಮಗೆ ಕೊಡುವವನಾಗಿದ್ದಾನೆ. ಪ್ರವಾದನೆಗಳು ಅನೇಕ ಹೇಳಲ್ಪಟ್ಟಿದೆ, ಅದೆಲ್ಲವೂ ನೆರವೇರುತ್ತಾ ಇದೆ. ಒಂದು ಉದಾಹರಣೆ ಹೇಳುವುದಾದರೆ, ಕರ್ತನಾದ ಯೇಸು ಕ್ರಿಸ್ತನ ಮೊದಲನೇ ಆಗಮನ ಅಂದರೆ 2000 ವರ್ಷಗಳ ಹಿಂದೆ ಗೋದಲಿಯಲ್ಲಿ ಶಿಶುವಾಗಿ ಆತನು ಹುಟ್ಟಿ ಬರುತ್ತಾನೆ ಎಂಬುದು ಆ ಮೊದಲೇ ಪ್ರವಾದನಾ ರೂಪವಾಗಿ ಹೇಳಲ್ಪಟ್ಟಂತಹ ವಿಷಯಗಳು. ಆತನು ಯಾವ ಗೋತ್ರದಲ್ಲಿ ಹುಟ್ಟುತ್ತಾನೆ, ಯಾವ ಕುಟುಂಬದಲ್ಲಿ ಹುಟ್ಟುತ್ತಾನೆ, ಯಾವ ಹಳ್ಳಿಯಲ್ಲಿ ಹುಟ್ಟುತ್ತಾನೆ, ಯಾವ ಸ್ಥಳದಲ್ಲಿ ಬೆಳೆಯುತ್ತಾನೆ, ಯಾವ ರೀತಿಯಲ್ಲಿ ಸಾಯುತ್ತಾನೆ, ಇದೆಲ್ಲ ಆತನು ಹುಟ್ಟುವುದಕ್ಕಿಂತಲೂ ಎಷ್ಟೋ ಮೊದಲೇ ಪ್ರವಾದಿಸಲ್ಪಟ್ಟದ್ದು. ಅದೆಲ್ಲವೂ ಆಕ್ಷರಿಕವಾಗಿ ನೆರವೇರಿತು, ಅದರಲ್ಲಿ ನಮಗೆ ಯಾರಿಗೂ ಯಾವ ಸಂಶಯವೂ ಇಲ್ಲ. ಹಾಗಾದರೆ ಈ ಮೊದಲನೇ ಬರೋಣದ ಬಗ್ಗೆ ಇರುವಂತಹ ಪ್ರವಾದನೆಗಳು ಆಕ್ಷರಿಕವಾಗಿ ನೆರವೇರಿದ್ದರೆ, 2ನೇ ಬರೋಣದ ಬಗ್ಗೆಯೂ ಇರುವಂತಹ ಸಕಲ ಪ್ರವಾದನೆಗಳು ಅದೇ ರೀತಿಯಾಗಿ ನೆರವೇರುತ್ತದೆ ಎಂಬುದಕ್ಕೆ ಮೊದಲನೇ ಬರೋಣದ ಪ್ರವಾದನೆಯ ನೆರವೇರಿಕೆ ಒಂದು ಪುರಾವೆಯಾಗಿದೆ, ಸಂಕೇತವಾಗಿದೆ. ಇದನ್ನು ನಾವು ಮರೆಯಬಾರದು. ಇನ್ನು ಅನೇಕ ಪ್ರವಾದನೆಗಳು ಹೊಸ ಒಡಂಬಡಿಕೆಯಲ್ಲಿಯೂ ಹಳೆಯ ಒಡಂಬಡಿಕೆಯಲ್ಲಿಯೂ ನಾವು ನೋಡುವವರಾಗಿದ್ದೇವೆ. ಇದರಲ್ಲಿ ಅನೇಕ ಪ್ರವಾದನೆಗಳು ನೆರವೇರಿದೆ, ಇನ್ನೂ ಅನೇಕ ಪ್ರವಾದನೆಗಳು ಬಾಕಿ ಇದೆ ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಅನೇಕ ಸಂಕೇತಗಳ ಬಗ್ಗೆ ಅಲ್ಲಿ ಹೇಳುವುದನ್ನು ನಾವು ನೋಡುತ್ತೇವೆ. ಈ ಸಂಕೇತಗಳೆಲ್ಲ ಮೊದಲಿನಿಂದಲೇ ನಡೀತಾ ಇದೆ, ನೆರವೇರುತ್ತಾ ಇದೆ. ಮೊದಲನೇ ಶತಮಾನದಲ್ಲಿದ್ದಂತಹ ವಿಶ್ವಾಸಿಗಳು ತಮ್ಮ ಜೀವಿತ ಕಾಲದಲ್ಲಿಯೇ ಕರ್ತನಾದ ಯೇಸು ಕ್ರಿಸ್ತನ ಬರೋಣವು ಸಂಭವಿಸುತ್ತದೆ ಎಂಬಂತಹ ನಿರೀಕ್ಷೆಯೊಂದಿಗೆ ಬಾಳಿದರು. ಆದರೆ ಆತನು ಬರಲಿಲ್ಲ. ಆದರೆ ಬರಬರುತ್ತಾ ವರ್ಷಗಳ ಚರಿತ್ರೆಯನ್ನು ನಾವು ನೋಡುವುದಾದರೆ ಈ ಸಂಕೇತಗಳು ಅಥವಾ ಆತನ ಬರೋಣದ ಗುರುತುಗಳು ದಿನೇ ದಿನೇ ಇನ್ನೂ ಪ್ರಬಲವಾಗಿ ಬೆಳೀತಾ ಇದೆ ಎಂಬುದನ್ನು ನಾವು
ವಾಕ್ಯದಲ್ಲಿ ಕಾಣುವವರಾಗಿದ್ದೇವೆ. ಸತ್ಯವೇದದಲ್ಲಿ ಕಾಣುವಂತಹ ಹಳೆ ಒಡಂಬಡಿಕೆಯಲ್ಲಿಯೂ ಹೊಸ ಒಡಂಬಡಿಕೆಯಲ್ಲಿಯೂ ಆತನ ಬರೋಣದ ಸಂಕೇತವಾಗಿ ಉಲ್ಲೇಖಿಸಲ್ಪಟ್ಟಿರುವಂತಹ ಅನೇಕ ಪ್ರವಾದನೆಗಳು ನೇರವಾಗಿ ಇಸ್ರಾಯೇಲ್ಯರೊಂದಿಗೂ, ಇನ್ನು ಕೆಲವು ಪ್ರವಾದನೆಗಳು ಅನ್ಯರ ವಿಷಯವಾಗಿಯೂ ಇರುವಂತಹ ಪ್ರವಾದನೆಗಳಾಗಿದೆ. ಅದರಲ್ಲಿ ಅನೇಕ ಪ್ರವಾದನೆಗಳು ನೆರವೇರಿದೆ, ಇನ್ನೂ ನೆರವೇರಲಿಕ್ಕೆ ಬಾಕಿ ಇದೆ ಎಂಬುದಾಗಿ ನಾನು ಹೇಳುತ್ತಾ ಬಂದೆ. ಆದರೆ ನಾನು ಮೊದಲೇ ಹೇಳಿದ ಹಾಗೆ ಇನ್ನು ಕೆಲವು ಪ್ರವಾದನೆಗಳು ನೆರವೇರಬೇಕಾದರೆ ಯೇಸು ಕ್ರಿಸ್ತನ ಅಂತರಿಕ್ಷದಲ್ಲಿರುವ ಆಗಮನ ಮೊದಲು ನಡಿಬೇಕು. ಆದರೆ ಅದು ಯಾವಾಗ ಎಂಬುದಾಗಿ ನಮಗೆ ಗೊತ್ತಿಲ್ಲದ್ದರಿಂದ ವಾಕ್ಯ ಗೊತ್ತಿರುವಂತ ಒಬ್ಬ ಅನ್ಯನು ಹೇಳಬಹುದು, ಸಭೆ ಎತ್ತಲ್ಪಟ್ಟ ಮೇಲೆ ಮತ್ತೊಂದು 7 ವರ್ಷ ಮತ್ತೆ ಮಾತ್ರ ಆತನು ಭೂಮಿಗೆ ಬರುತ್ತಾನೆ ಎಂಬುದಾಗಿ. 7 ವರ್ಷ ಆದ ಮೇಲೆ ಅವನು ಜೀವಂತವಾಗಿ ಉಳಿತಾನೆ ಎಂಬುದು ಬೇರೆ ವಿಷಯ. ಆದರೆ ಸಭೆ ಎಂಬ ನಮಗೆ ಆ ರೀತಿ ಚಿಂತಿಸಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ಬೇಕಾದರೂ ಬರಬಹುದು, ಸಿದ್ಧರಾಗಿರ್ರಿ ಎಂಬುದು ಇದು ನಮಗೆ ತೋರಿಸಿಕೊಡುವಂಥದ್ದಾಗಿದೆ. ಆದರೆ ಯೇಸು ಕ್ರಿಸ್ತನ ಬರೋಣದ ಕುರಿತಾಗಿ ಹೇಳಲ್ಪಟ್ಟಿರುವ ಎಲ್ಲ ಪ್ರವಾದನೆಗಳು ಆತನ ಎರಡನೆಯ ಬರೋಣದೊಂದಿಗೆ, ಅಂದರೆ ಭೂಮಿಗೆ ಇಳಿದು ಬರುವ ಆ ಬರೋಣದೊಂದಿಗೆ ನೆರವೇರುತ್ತದೆ. ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಯೇಸು ಕ್ರಿಸ್ತನು ತಾನೇ ಹೇಳಿದ್ದಾನೆ, ಆಕಾಶವು ಭೂಮಿಯು ಅಳಿದು ಹೋದರೂ ನನ್ನ ಮಾತುಗಳು ಎಂದಿಗೂ ಅಳಿದು ಹೋಗುವುದಿಲ್ಲ. ಅದರಲ್ಲಿರುವಂತ ಒಂದು ಚುಕ್ಕೆ ಆದರೂ, ಒಂದು ಬಳ್ಳಿ ಆದರೂ ಅಳಿದು ಹೋಗೋದಿಲ್ಲ. ಅಕ್ಷರಿಕವಾಗಿ ಏನು ಅಲ್ಲಿ ಹೇಳಲ್ಪಟ್ಟಿದೆಯೋ ಅದೇ ಪ್ರಕಾರವಾಗಿ ಎಲ್ಲವೂ ನೆರವೇರುತ್ತದೆ. ಅದನ್ನು ನಾವು ಅಕ್ಷರಿಕವಾಗಿ ನಂಬುವವರು ಆಗಿದ್ದೇವೆ. ಇದು ಬಹಳ ವ್ಯಕ್ತವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ಇವತ್ತಿನ ಆಧುನಿಕ ಯುಗವನ್ನು ನಾವು ನೋಡುವುದಾದರೆ, ವಿಶೇಷವಾಗಿ ಮಧ್ಯಪೂರ್ವದಲ್ಲಿ, ಯುರೋಪಿಯನ್ ಯೂನಿಯನ್ನಲ್ಲಿ ರಷ್ಯಾ ಮತ್ತು ಅಮೆರಿಕ ಮಧ್ಯೆ ಇರುವಂತಹ ಸಂಬಂಧ, ಇದನ್ನೆಲ್ಲ ನಾವು ನೋಡುವಾಗ ಆತನ ಬರೋಣಕ್ಕೆ ಇನ್ನೂ ಹೆಚ್ಚು ತಡವಿಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಬೆಳಿಗ್ಗೆ ದಾನಿಯೇಲನ ಪ್ರವಾದನ ಗ್ರಂಥದಲ್ಲಿ ಅಲ್ಲಿ ಆ ಅರಸನು ಕಂಡಂತಹ ಆ ಒಂದು ಪ್ರತಿಮೆಯ ಚಿತ್ರವನ್ನು ನಾವು ನೋಡುತ್ತಾ ಬಂದೆವು. ಆ ಬಂಗಾರದ ತಲೆಯಿಂದ ಹಿಡಿದು ಕಾಲಿನವರೆಗೆ ಕಬ್ಬಿಣ ಮತ್ತು ಮಣ್ಣಿನಿಂದ ಮಾಡಲ್ಪಟ್ಟ ಕಾಲುಗಳು. ಅದನ್ನು ಇನ್ನೂ ಸ್ವಲ್ಪ ಅಧ್ಯಯನ ಮಾಡುವುದಾದರೆ ಆ ಕಾಲಿನ ಬೆರಳುಗಳು, 10 ಬೆರಳುಗಳು ಯುರೋಪಿಯನ್ ಯೂನಿಯನ್ನಲ್ಲಿರುವಂತಹ 10 ಸಾಮ್ರಾಜ್ಯಗಳನ್ನು ಸೂಚಿಸುವಂಥದ್ದು ಎಂಬುದಾಗಿ ವೇದ ಪಂಡಿತರ ಮಧ್ಯದಲ್ಲಿ ಅಭಿಪ್ರಾಯವಿದೆ. ಏನೇ ಇರಲಿ, ಆ ರೋಮನ್ ಸಾಮ್ರಾಜ್ಯದ ಒಂದು ವಿಸ್ತರಣೆ, ಯಾಕಂದ್ರೆ ಆ ದರ್ಶನದಲ್ಲಿ ಕಾಣುವಂತ ಕೊನೆಯ ಸಾಮ್ರಾಜ್ಯ ರೋಮನ್ ಸಾಮ್ರಾಜ್ಯ. ಇಂದಿರುವಂತಹ ಯುರೋಪಿಯನ್ ಯೂನಿಯನ್ ಎಂಬಂಥದ್ದು ರೋಮನ್ ಸಾಮ್ರಾಜ್ಯದ ಒಂದು ವಿಸ್ತರಣೆ ಆಗಿದೆ. ಆದುದರಿಂದ ಅಲ್ಲಿಂದಲೇ ಬರಬಹುದು ಎಂಬಂತಹ ಒಂದು ಅನಿಸಿಕೆಯು ಅನೇಕರಿಗಿದೆ. ಏನೇ ಇರಲಿ, ಇಂದು ನಾವು ಕಾಣುವಂತಹ ಈ ಕೆಲವು ಘಟನೆಗಳನ್ನು, ಬೆಳವಣಿಗೆಗಳನ್ನು ನೋಡುವುದಾದರೆ ಕರ್ತನಾದ ಯೇಸು ಕ್ರಿಸ್ತನ ಬರೋಣವು ಅತಿ ಸಮೀಪವಾಗಿದೆ ಎಂಬಂಥದ್ದು ಬಹಳ ನಿರೀಕ್ಷಿಸಬಹುದಾದಂತಹ ಒಂದು ವಿಷಯವಾಗಿದೆ. 2 ದಿವಸಗಳ ಹಿಂದೆ ಶನಿವಾರದ ದಿನಪತ್ರಿಕೆಯಲ್ಲಿ ಎಂಬುದಾಗಿ ನಾನು ನೋಡುತ್ತೇನೆ, ರಷ್ಯನ್ ಪ್ರೆಸಿಡೆಂಟ್ ಪುಟಿನ್ ಅವರು ಭಾರತದ ಪ್ರಧಾನಿ ಒಂದಿಗೆ ಒಂದು ಒಡಂಬಡಿಕೆಗೆ ಸಹಿ ಹಾಕುವಂತ ಚಿತ್ರವನ್ನು ನಾವು ನೋಡಿದೆವು. ಏನೋ ನನ್ನ ಮನಸ್ಸಿಗೆ ಬಂತು, ಇನ್ನು ಈ ಕೊನೆಯ ಯುದ್ಧದಲ್ಲಿ ಭಾರತಕ್ಕೂ ರಷ್ಯಾದೊಂದಿಗೆ ಸೇರಿ ಒಂದು ಪಾಲಿದೆಯೋ, ಇದ್ದರೂ ಇರಬಹುದು, ಯಾರಿಗೆ ಅಲ್ಲಗಳಿಲಿಕ್ಕೆ ಆಗುತ್ತದೆ. ಇಲ್ಲಿ ನಡೆಯುವಂಥ ವಿಷಯಗಳೆಲ್ಲ ಮುಂದೆ ಬರಲಿಕ್ಕಿರುವಂತಹ ನೆರವೇರಿಕೆಗೋಸ್ಕರ ಇರುವಂಥದ್ದು. ಉದಾಹರಣೆಗೆ ಈ ಆಧಾರ್ ನಂಬರ್ ಇಲ್ಲದೆ ಈಗ ಏನು ನಡೆಯೋದಿಲ್ಲ ರೀ. ಒಂದು ದಿವಸ ಬರಬಹುದು ಜೋಸ್ ಮ್ಯಾಥ್ಯೂ, ಪಾಲ್ರಾಜ್ ಎಂಬಂತ ಹೆಸರುಗಳೆಲ್ಲ ಇರೋದಿಲ್ಲ, ಬರೇ ನಂಬರ್ನ ಮೇಲೆ. ಈ ನಂಬರ್ ಇಲ್ಲದೆ ಬದುಕಲಿಕ್ಕೆ ಆಗದಂತಹ ಒಂದು ಸ್ಥಿತಿ. ಇಂದು ನಾವು ಕಾಣುವಂತಹ ಈ ಒಂದೊಂದು ಸರ್ಕಾರಗಳು
ಕೇಂದ್ರೀಕೃತವಾದ ಏಕ ಸರ್ಕಾರದ ಕೆಳಗೆ ಬರುವಂತಹ ಒಂದು ದಿನವೂ ಖಂಡಿತವಾಗಿ ಬರಬಹುದು ಕ್ರಿಸ್ತ ವಿರೋಧಿಯ ಆಳ್ವಿಕೆಯಲ್ಲಿ. ಅಂದು ಅವನ ಸಂಖ್ಯೆಯನ್ನು ಮುದ್ರೆಯಾಗಿ ಹೊಂದದವರಿಗೆ ಏನು ಕೊಂಡುಕೊಳ್ಳಲಿಕ್ಕೂ ಸಾಧ್ಯವಿಲ್ಲ, ಮಾರಲಿಕ್ಕೂ ಸಾಧ್ಯವಿಲ್ಲ. ಈಗಲೂ ನೋಡ್ರಿ, ಕರೆನ್ಸಿಗೆ ಎಲ್ಲಿದೆ ಬೆಲೆ? ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್. 88 ವರ್ಷ ಪ್ರಾಯದ ನನ್ನ ಅಪ್ಪ ಹೇಳ್ತಾರೆ, ಮಗನೇ ಬದುಕಲಿಕ್ಕೆ ತುಂಬಾ ಕಷ್ಟ, ಎಲ್ಲಿ ಹೋದ್ರು ನಂಬರ್ ಕೊಡ್ರಿ, ಡಿಜಿಟ್ ಕೊಡ್ರಿ, ಕಂಪ್ಯೂಟರ್ ಕೊಡ್ರಿ ಅಂತಾರೆ. ನನಗಿದೇನು ಗೊತ್ತು ಎಂಬುದಾಗಿ. ಎಲ್ಲ ನಂಬರ್ ಮೇಲೆ ಬದುಕುವಂತ ಒಂದು ದಿವಸ. ಕಳೆದ ದಿವಸ ಹೇಳಿದ್ರು, ಬ್ಯಾಂಕಿನ ATM ಇಂದ ಮೊದಲು 40,000 ಇತ್ತು, ಇನ್ನು 20,000ಕ್ಕಿಂತ ಹೆಚ್ಚು ನಮಗೆ ಡ್ರಾ ಮಾಡ್ಲಿಕ್ಕೆ ಆಗೋದಿಲ್ಲ. ಪತ್ರಿಕೆಯಲ್ಲಿ ಬಂದಂತ ವಿಷಯ. ಇನ್ನೊಂದು ದಿವಸ ಬರುತ್ತದೆ, ಕ್ಯಾಶ್ ಎಂಬುದು ಇಲ್ಲ, ಎಲ್ಲವೂ ಕಾರ್ಡ್ನಲ್ಲೇ ನಡಿಬೇಕು, ನಂಬರ್ನಲ್ಲೇ ನಡಿಬೇಕು. ನಾನಿದೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಎಂಬುದಾಗಿ ಹೇಳಿದರೆ, ನಂಬರ್ ಇಲ್ಲದೆ ಬದುಕಲಿಕ್ಕೆ ಸಾಧ್ಯವಿಲ್ಲದಂತಹ ಒಂದು ಸ್ಥಿತಿ, ಸಂಖ್ಯೆ ಇಲ್ಲದೆ ಬದುಕಲಿಕ್ಕೆ ಸಾಧ್ಯವಿಲ್ಲದಂತಹ ಒಂದು ಸ್ಥಿತಿ, ಕ್ರಿಸ್ತ ವಿರೋಧಿಗಿರುವಂತಹ ಸಂಖ್ಯೆಯನ್ನ ಹಣೆಯ ಮೇಲೆ ಬರೆಸಿಕೊಳ್ಳದೆ ಬದುಕಲಿಕ್ಕೆ ಸಾಧ್ಯವಿಲ್ಲದಂತಹ ಒಂದು ಏಕೀಕೃತ ಸರ್ಕಾರವು ಈ ಭೂಮಿಯ ಮೇಲೆ ಬರುತ್ತದೆ ಎಂಬುದಕ್ಕೆ ಇಂದು ನಡೆಯುತ್ತಿರುವ ಈ ಎಲ್ಲ ವಿಷಯಗಳು ನಮಗೆ ಒಂದು ಸಂಕೇತವಾಗಿದೆ. ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಆ ಕಡೆಗೆ ಈ ಪ್ರಪಂಚ ಇಂದು ಮುಂದೆ ಹೋಗುತ್ತಾ ಇದೆ ಎಂಬುದನ್ನು ನಾವು ನೋಡುವರಾಗಿದ್ದೇವೆ. ರಾಜಕೀಯವಾದಂತಹ ವಿರೋಧಗಳು, ಮತೀಯವಾದಂತಹ ಗಲಭೆಗಳು, ಜನಾಂಗಕ್ಕೆ ವಿರೋಧವಾಗಿ ಹೀಗೆ ನಡೆಯುವಂತ ಅನೇಕ ವಿಷಯಗಳನ್ನು ಇಂದು ನಾವು ಲೋಕದಲ್ಲಿ ನೋಡುವಾಗ ಈ ಲೋಕವು ಯಾವ ಕಡೆಗೆ ಹೋಗುತ್ತಾ ಇದೆ ಎಂಬಂಥದ್ದು ನಮಗೆ ಸಂಶಯ ಮೂಡಿಸುವಂತಹ ಒಂದು ವಿಷಯವಾಗಿದೆ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದ ಕೆಲವು ವಾಕ್ಯಗಳನ್ನು ನೋಡುವುದಾದರೆ ಕೆಲವೊಂದು ಸಂಕೇತಗಳನ್ನು ನಾವಲ್ಲಿ ನೋಡಬಹುದು. 24ನೇ ಅಧ್ಯಾಯದ 4ನೇ ವಾಕ್ಯದಿಂದ ನಾವು ಓದುತ್ತಾ ಬರುವುದಾದ್ರೆ, ಮೋಸ ಹೋಗುವಂತ, ಅಂದರೆ ದೇವಜನರು ಮೋಸ ಹೋಗುವಂತಹ ಸಾಧ್ಯತೆಗಳು. ಇವತ್ತು ಎಷ್ಟೋ ಜನರು ಮೋಸ ಹೋಗ್ತಾ ಇದ್ದಾರ್ರಿ. ಆರ್ಥಿಕ ಮೋಸದ ಬಗ್ಗೆ ಎಲ್ಲ ನಾನು ಹೇಳೋದು, ನಂಬಿಕೆ ವಿಷಯದಲ್ಲಿಯೂ. ಎರಡನೇದಾಗಿ, ಕ್ರಿಸ್ತನಲ್ಲ, ಸುಳ್ಳು ಕ್ರಿಸ್ತರು ಎದ್ದು ಬರುತ್ತಾರೆ, ಫಾಲ್ಸ್ ಕ್ರೈಸ್ಟ್. 24ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಕ್ರಿಸ್ತನ್ ಅಲ್ಲಿ ಬಂದಿದ್ದಾನೆ, ಕ್ರಿಸ್ತನ್ ಇಲ್ಲಿ ಬಂದಿದ್ದಾನೆ, ಅಥವಾ ನಾನೇ ಕ್ರಿಸ್ತನು ಎಂಬುದಾಗಿ ಹೇಳಿಕೊಳ್ಳುವ ಅನೇಕ ಕ್ರಿಸ್ತನವರು ಅವರು ಕಾಣಿಸಿಕೊಳ್ಳುತ್ತಾರೆ. ಈಗ ಅನೇಕ ಕಡೆಗಳಲ್ಲಿ ಇದು ನಡೆಯುತ್ತಾ ಇದೆ. ಇನ್ನು ಯುದ್ಧ ಮತ್ತು ಯುದ್ಧದ ಸುದ್ದಿಗಳು ಎಲ್ಲಾ ಕಡೆ ಹರಡುತ್ತದೆ. ಪ್ರಪಂಚವು ಈವರೆಗೆ ಕಂಡು ಕೇಳರಿಯದ ರೀತಿಯಲ್ಲಿರುವ ಯುದ್ಧಗಳು, ಯುದ್ಧದ ಸುದ್ದಿಗಳು ಇಂದು ಲೋಕದಲ್ಲಿ ಹಬ್ಬುತ್ತಾ ಇದೆ. ಇದನ್ನೆಲ್ಲ ನೋಡಿದರೆ ಒಂದು 3ನೆಯ ಲೋಕ ಮಹಾಯುದ್ಧಕ್ಕೆ ವೇದಿ ಸಜ್ಜಾಗುತ್ತದೆ ಎಂಬುದರಲ್ಲಿ ಯಾವ ಸಂಶಯವಿಲ್ಲ. ಆ ರೀತಿಯಾಗಿ ಒಂದು ಯುದ್ಧ ನಡೆದರೆ ಅದು ಅಂತಿಮ ಯುದ್ಧವೇ ಆಗಿತ್ತಿರುತ್ತದೆ ಎಂಬುದಾಗಿ ಸತ್ಯವೇದದ ಆಧಾರದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ರಾಜ್ಯವು ರಾಜ್ಯಕ್ಕೆ ವಿರುದ್ಧವಾಗಿಯೂ, ಅರಸರು ಅರಸರಿಗೆ ವಿರುದ್ಧವಾಗಿಯೂ. ಮತ್ತಾಯ 24:7. ಇದೆಲ್ಲಕ್ಕಿಂತಲೂ ವಿಪರೀತವಾಗಿ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಸ್ವಾಭಾವಿಕವಾಗಿ ನಡೆಯುವಂತಹ ಅನಾಹುತಗಳು, ಭೂಕಂಪಗಳು, ಪ್ರಳಯಗಳು, ಇಂದಿನವರೆಗೆ ಕಂಡು ಕೇಳರಿಯದಂತಹ, ಚರಿತ್ರೆಯಲ್ಲಿ ಎಂದಾದರೂ ಕೇಳಿದ್ದೀರೋ, ಮಂಗಳೂರಿನಿಂದ ಮೈಸೂರಿಗೆ ಬರಲಿಕ್ಕಿರುವ ಹೆದ್ದಾರಿ 2 ತಿಂಗಳಾದರೂ ಇನ್ನೂ ತೆರೆಯಲ್ಪಡಲಿಲ್ಲ. ಮಂಗಳೂರಿನಿಂದ ಬೆಂಗಳೂರಿಗೆ ಬರುವ ಶಿರಾಡಿ ಘಾಟಿ 2 ತಿಂಗಳಾದರೂ ಇನ್ನೂ ತೆರೆಯಲ್ಪಡಲಿಲ್ಲ. ಸಣ್ಣ ಸಣ್ಣ ವಿಷಯಗಳು ಅಂತ ನಾವು ಹೇಳಬಹುದು. ಇದು ನಮ್ಮ ಕಣ್ಣ ಮುಂದೆ ನಡೆದಂತ ಸಣ್ಣ ವಿಷಯಗಳು. ಇದೇ ರೀತಿಯಾಗಿ ಕಳೆದ 2 ತಿಂಗಳ ಹಿಂದೆ ಕೇರಳದಲ್ಲಿ ಬಂದಂತಹ ಮಹಾಮಾರಿ ಮಳೆ, ಅಲ್ಲಿ ನಡೆದಂತ ಘಟನೆ, ಆ ದೇಶವನ್ನು, ಆ ರಾಜ್ಯವನ್ನ ಪುನಃಸ್ಥಾಪಿಸಬೇಕಾದ್ರೆ ಇನ್ನು ಎಷ್ಟು ವರ್ಷಗಳು ಬೇಕಾಗುವುದು? ಈವರೆಗೆ ಕಂಡು ಕೇಳರಿಯದಂಥದ್ದು, ಇದನ್ನೆಲ್ಲ ಇಲ್ಲಿ ನಮ್ಮ ಕಣ್ಣೆದುರಿಗೆ ನಾವು ಕಾಣುವಂಥದ್ದು. ಇಂತಹದ ಎಷ್ಟೋ ಅನಾಹುತಗಳು ಲೋಕದ ಎಷ್ಟೋ ಕಡೆಗಳಲ್ಲಿ ಇಂದು ನಡೆಯುತ್ತಾ ಇದೆ. ಭೂಮಿ ಬಾಯಿ ತೆರೀತಾ ಇದೆ. ಕಳೆದ ವಾರ ಮಲೇಷ್ಯಾದಲ್ಲಿ ನಡೆದಂತಹ ಸುನಾಮಿ, ಇದೆಲ್ಲ ಯೇಸು ಕ್ರಿಸ್ತನ ಬರೋಣವು ಸಮೀಪವಾಗಿದೆ ಎಂಬುದನ್ನು ನಮಗೆ ಸಾರಿ ಹೇಳುವಂತಹ, ಸೂಚಿಸುವಂತಹ
ಸಂಕೇತಗಳಾಗಿದೆ. ಅಂದ ವಿಶ್ವಾಸಿಗಳಾದ ನಾವು ಯಾವಾಗಲೂ ಗಮನದಲ್ಲಿಟ್ಟುಕೊಳ್ಳಬೇಕಾದದ್ದು, ನಾವು ಯಾವಾಗಲೂ ಸಿದ್ಧರಾಗಿರಬೇಕು. ಯಥಾರ್ಥವಾಗಿ ಆತನು ಬರುವಂತಹ ಸಂದರ್ಭ ಯಾವುದು ಎಂಬುದಾಗಿ ಲೆಕ್ಕ ಹಾಕಲಿಕ್ಕೆ ಯಾರಿಗೂ ಆತನ ಅವಕಾಶ ಕೊಡಲಿಲ್ಲ. ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯದ 32ನೇ ವಾಕ್ಯದಲ್ಲಿ ಆ ದಿವಸದ ಬಗ್ಗೆ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂಥದ್ದು, ಆ ದಿನವು ಯಾವಾಗ ಬರುತ್ತದೆಂಬುದಾಗಿ ಯಾರಿಗೂ ತಿಳಿದಿಲ್ಲ, ದೇವದೂತರಿಗೂ ತಿಳಿದಿಲ್ಲ, ಮಗನಿಗೂ ತಿಳಿದಿಲ್ಲ, ತಂದೆ ಮಾತ್ರ ಬಲ್ಲವನಾಗಿದ್ದಾನೆ. ಇದು ಯಾವಾಗ ಎಂಬುದು ಯಾರಿಗೂ ತಿಳಿದಿಲ್ಲ, ದೇವರಿಗೆ ಮಾತ್ರ. ವಾಕ್ಯ ಹೀಗೆ ಹೇಳುವ ಕೆಲವರೆಲ್ಲ ಡೇಟ್ ಫಿಕ್ಸ್ ಮಾಡ್ತಾರೆ. 2000 ವರ್ಷ ಪೂರ್ತಿ ಆದಾಗ ಕ್ರಿಸ್ತನು ಬರ್ತಾನೆ ಎಂಬುದಾಗಿ ಕೆಲವರೆಲ್ಲ ಕಾಯ್ತಾ ಇದ್ರು. ಮತ್ತೆ ಹೇಳಿದ್ರು 2018, 22, 27 ಹೀಗೆ ಲೆಕ್ಕ ಮುಂದೆ ಹೋಗ್ತಾ ಇದೆ. ಅಮೆರಿಕದಲ್ಲಿ ಯಾವುದೋ ಒಂದು ಗುಂಪು ಜನರು ಕರ್ತನಿ 5 ವರ್ಷದಲ್ಲಿ ಬರ್ತಾನೆ ಎಂಬುದಾಗಿ 5 ವರ್ಷ ಅವರನ್ನೆಲ್ಲ ಕಾಯಿಸಿ 5 ವರ್ಷವಾದಾಗ ಇವನು ಹೇಳಿದ, ಕರ್ತನ್ ಈ ಕಡೆ ಬರೋದಿಲ್ಲ, ನಾವು ಆ ಕಡೆ ಹೋಗ್ಬೇಕು ಎಂಬುದಾಗಿ ಇವರು ಗುಂಪಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು. ವಾಕ್ಯ ಹೇಳುತ್ತದೆ, ಈ ದಿವಸವನ್ನ ನಿಗದಿಪಡಿಸುವಂತಹ ಅಭಿಪ್ರಾಯ ಅಥವಾ ಆ ಒಂದು ಅವಕಾಶ ಯಾರಿಗೂ ದೇವರ ವಾಕ್ಯ ಕೊಡಲಿಲ್ಲ, ಯಾರಿಗೂ ನಿಗದಿಪಡಿಸಲಿಕ್ಕೆ ಸಾಧ್ಯವಿಲ್ಲ. ಅದು ಕರ್ತನಿಗೆ ಬಿಟ್ಟದ್ದು. ನಮಗೆ ಬಿಟ್ಟಿರೋ ಜವಾಬ್ದಾರಿ ಇಷ್ಟೇ, ನೀವು ಸಿದ್ಧರಾಗಿರ್ರಿ. ನನ್ನ ಮಾತುಗಳನ್ನು ನಾನು ಮುಗಿಸುತ್ತೇನೆ ಪ್ರಿಯರೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರೋಣ ಅದ ಪ್ರಥಮ ಹಂತ ಅಂತರಿಕ್ಷದಲ್ಲಿ ಸಭೆಯನ್ನ ಎತ್ತಿಕೊಳ್ಳುವುದಕ್ಕಾಗಿ ಆತನು ಬರುವಂತಹ ಆ ಪ್ರತ್ಯಕ್ಷತೆ. ಅದು ಯಾವ ಕ್ಷಣದಲ್ಲಿ ಬೇಕಾದರೂ ನಡೆಯಬಹುದು, ಈ ದಿನದಲ್ಲಿ ಬೇಕಾದರೂ ನಡೆಯಬಹುದು. ಅದಕ್ಕೋಸ್ಕರ ನೀನು ಸಿದ್ಧನಿದ್ದೀಯೋ? ಸಿದ್ಧನಿಲ್ಲದಿದ್ದರೆ ಯಾವ ಸಿದ್ಧತೆಯನ್ನು ನೀನು ಮಾಡಿಕೊಳ್ಳುತ್ತಿ? ಕರ್ತನು ತನ್ನ ಕೃಪೆಯಲ್ಲಿ ಇನ್ನು ಕೆಲವು ದಿವಸ ನಮಗೆ ಅನುವದಿಸಿದರೆ ಆ ದಿವಸವನ್ನ ಹೃದಯಪೂರ್ವಕವಾಗಿ ತನ್ನ ಬರೋಣಕ್ಕೋಸ್ಕರ ನಮ್ಮನ್ನು ನಾವೇ ಸಿದ್ಧಪಡಿಸಿಕೊಳ್ಳುವುದಕ್ಕೆ ಆತನು ನಮಗೆ ಸಹಾಯ ಮಾಡಲಿ. ತನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್.